ಸರ್ ಇದು ಕಟ್ ಮಾಡಿ ಹಾಕಿರ್ತೀರಲ್ಲ ಕೊನೆಯಲ್ಲಿ, ಅದಕ್ಕಿದು ಕಟ್ ಮಾಡಿ ಹಾಕ್ಬೇಕಾ? ಅಲ್ಲ ಇದನ್ನ ಈಗ ಮಾತಾಡೋದನ್ನ ಕಟ್ ಮಾಡಿ ಲಾಸ್ಟಲ್ಲಿ ಹಾಕ್ತಿರಲ್ಲ ಅದಕ್ಕೊಂದು. ಅಲ್ಲ ಏನು ಪಟಾಬಿ 3 ಸಲ ಆನ್ ಆ್ಯಂಡ್ ಆಫ್ ಆಯಿತು. ನಾನು 2 ಲೈಟ್ ಅಲ್ಲ 2 ಲೈಟ್ ಹಾಕಿದ್ರೇ ನಾನು ಕಾಣಿಸೋದು ಕಷ್ಟ. ನೀವು 1 ಲೈಟ್ ಹಾಕಿ ಅದು 3 ಸಲ ಆಫ್ ಆಯಿತು. ಎಲ್ಲ ಸರಿ. ನಾನು ಮತ್ತೆ 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 ಮೊದಲಿಂದ ಡೈರೆಕ್ಟರ್ನ ಹೊಗಳ್ಬೇಕು. ಪರವಾಗಿಲ್ಲ, ಆ ಪೇಮೆಂಟ್ ವಿಚಾರ ನಾನು ಆಮೇಲೆ ಮಾತಾಡ್ತೀನಿ. ಹೌದಾ? ಹಂಗಾದ್ರೆ ಇಲ್ಲಿ ನೈಟ್ ಟೈಮ್ ಇಂಟರ್ವ್ಯೂ ಮಾಡಿದ್ರೆ ನಿಮ್ಗೆ HMI ಹಾಕ್ಬೇಕು. ಹೆಚ್ಚು ಕಡಿಮೆ ಏನೇ ಆಗಲಿ HMI ಮಾತ್ರ ಇರಲಿ, ಆಯ್ತಾ? ನಿಮ್ಮ ಬ್ಯೂಟಿಗೆ. ಇದು ತಮಾಷೆಗಾಗಿ ನಾವೆಲ್ಲ ಹೀಗೇನೆ. ಈಗ ಟೈಮ್ ಆಯಿತು, ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು. ಥ್ಯಾಂಕ್ ಯು. ಥ್ಯಾಂಕ್ ಯು. ಚಾರ್ಜ್ ಎಲ್ಲ ಮಾಡಿಕೊಟ್ಟು ಇವತ್ತು ಬಾರ್ಸಕ್ಕೆ ಶುರು ಮಾಡಿದ್ದಾರೆ. ಏನ ನಾದಸ್ವರವನ್ನು ನುಡ್ಸೋಕ್ಕೆ ಶುರು ಮಾಡಿದ್ದಾರೆ. ನಿಜಕ್ಕೂ ಬರೀ ಚಿತ್ರದಲ್ಲೇ ಅಲ್ವಾ, ಇಂಟರ್ವ್ಯೂನಲ್ಲೂ ಸಹ ಈ ಮೂಡ್ ಇರಬೇಕು ಅನ್ನೋ ನಿರ್ದೇಶಕರ ಕಲ್ಪನೆ ಇದೆಯಲ್ಲ. ಅಣ್ಣ ರೆಕಾರ್ಡಾ? ಅಲ್ಲ ಹೇಳ್ತೀನಿ. ಇವಾಗ ಇವರೊಬ್ಬರನ್ನೇ ಕಂಪೋಸ್ ಮಾಡಿದ್ದೀರಾ? 3 ಜನ ಇದ್ದೀವಿ. 3? ನೀವು ಮಾತಾಡಿ, ನಾನು ಸುಮ್ಮನೆ ಹಿಂಗೆ ಇಟ್ಕೊಂತೀನಿ. ಹೌದಾ? ಈ ಥರ ಯಾಕೆ ಮಾಡಬಾರ್ದು? ಓಕೆನಾ? ನೀವು ಬಿರುದು ಬರ್ಬೋದು, ನಿಮ್ಮದು ಬರುತ್ತೆ. ಹೌದಾ? ರೋಲಿಂಗ್ ಆಗ್ತಾ ಇದೆ, ವಿಜಿ ಇದೆಲ್ಲ ಚಟುವಟಿಕೆಗಳೆಲ್ಲ ರೆಕಾರ್ಡ್ ಆಗ್ತಾ ಇದೆ. ಬ್ಲೂಪರ್ಸ್ ಅಂತ ಆಮೇಲೆ ಹಾಕ್ಬಿಡೋದು. ಏನೋ ಮಾಡ್ರಪ್ಪ, ನೀವು ಏನಾದರೂ ಮಾಡಿ ನಮ್ಮ ರತ್ನ ಸಿನಿಮಾಗೆ ಥಿಯೇಟ್ರಲ್ಲಿ ಬಂದು ಜನ ನೋಡಬೇಕು. ಏನು ಚೇಷ್ಟೆ ಮಾಡಿದ್ರು, ಒಳ್ಳೆ ಚೇಷ್ಟೆ, ಕೋತಿ ಚೇಷ್ಟೆ, ಏನೇ ಮಾಡಿರಲಿ ಸಿನಿಮಾನ ತಲುಪಿಸೋದಕ್ಕಷ್ಟೇ ಈ ಸರ್ಕಸ್ ಎಲ್ಲ. ಯಾಕಂದರೆ ಸಿನಿಮಾ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿರೋ ಸಿನಿಮಾನ ಜನ ಒಳಗಡೆ ಬಂದು ನೋಡಬೇಕು ಅಂದರೆ ಆನ್ ಮಾಡಿದ್ಯೇನಮ್ಮ, ಶ್ರಮ ಹಾಕ್ತಾಯಿದ್ದೀನಿ. ಬ್ರೈನಲ್ಲ. ಹಾಯ್, ಹಲೋ, ನಮಸ್ತೆ. ABC ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪ್ರಕಾಶ್. ಹಿಂದಿನಂತೆ ಒಂದು ವಿಶೇಷವಾದ ಸಂದರ್ಶನದಲ್ಲಿ ಏನು ವಿಶೇಷ ಅಂತಂದರೆ, ಇಲ್ಲಿ ನಮ್ಮ ಸ್ನೇಹಿತರು ವರ್ಧನ್ ಅಂತಿದ್ದಾರಲ್ಲ, ಆಮೇಲೆ ಅಲ್ಲಿ ನನ್ನ ಭಾಳ ಆತ್ಮೀಯ ಗೆಳೆಯ ವಿಜಯ್ ಚೆಂಡೂರು. ಇವತ್ತೇನು ಪ್ರಾಬ್ಲಮ್ ಏನಾಗಿದೆ ಅಂದರೆ ಮೈಕ್ ತಂದಿಲ್ಲ, ಮರ್ತೋಗ್ಬಿಟ್ಟೆ, ಕ್ಷಮಿಸಿ. ಸೊ ವೈಡ್ ಮೈಕ್ ಇದೆ, ಎಲ್ರಿಗೂ ನಾವೇ ನಾವೇ ತಗೊಂಡು ಎಕ್ಸ್ಚೇಂಜ್ ಮಾಡ್ತಾ ಇರ್ತೀವಿ. ಸೊ ಆತ್ಮೀಯತೆ ಇರೋದ್ರಿಂದ, ಸೊ ಡೈರೆಕ್ಟಾಗಿ ಹೋಗೋದ್ರಿಂದ, ಇವಾಗ ಈ ಸಂದರ್ಶನಕ್ಕೆ ಹೋಗೋದ್ರಿಂದ ವರ್ಧನ್ ಅವ್ರಿಗೆ ಒಂದೇ ಒಂದು ಪ್ರಶ್ನೆ ಏನು ಕೇಳಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ, ಒಂದು ಸೀರಿಯಸ್ ಆದಂಥ ಒಂದು ನಾಟು ರತ್ನ ಅನ್ನೋದು, ಮತ್ತು ಇಲ್ಲಿ ತೋರಿಸ್ತಾ ಇರುವಂಥ ಟ್ರೇಲರಲ್ಲಿ, ಪೋಸ್ಟ್ಗಳಲ್ಲಿ ಸಾಕಷ್ಟು ಎಮೋಷ್ನಲ್ ಆ್ಯಕ್ಟಿವಿಟೀಸ್ ಇರಬೇಕಾದ್ರೆ ಒಬ್ಬ ಕಾಮಿಡಿಯನ್ ಯಾಕೆ ಕೂರಿಸ್ಕೊಂಡಿದ್ದೀರಾ ನೀವು ಪಕ್ಕದಲ್ಲಿ? ಸಿನಿಮಾಲ್ಲಿ ಬೇಕು. ಯಾವ ಥರ ಸಿನಿಮಾದಲ್ಲಿ ಬೇಕು? ಬೇರೆ ಥರ ಕಾಮಿಡಿ ಅವ್ರದ್ದು. ಕಾಮಿಡಿ ಮಾಡಿದ್ದಾರೆ. ಕಾಮಿಡಿ ಇಲ್ದಿರೋ ಸಿನಿಮಾ ಇದೆಯಾ ಗುರು? ಯಾವ ಚಾನ್ಸ್ ಅಲ್ವಾ? ಅದಿದ್ರೇನೆ. ಬಾಳೆಲೆಯಲ್ಲಿ ಎಲ್ಲ ಇರ್ಬೇಕಲ್ಲ. ಉಪ್ಪು ಹೆಂಗೆ ಮುಖ್ಯ, ಉಪ್ಪಿನಕಾಯಿ ಹೆಂಗೆ ಮುಖ್ಯ, ಹಾಗೆ ಸಿನಿಮಾದಲ್ಲಿ ಊಟ ಮಾಡ್ಬೋದು. ಉಪ್ಪು ಬೇಕು, ಉಪ್ಪು ಭಾಳ ಮುಖ್ಯ. ಸೊ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಲ್ವಾ? ದೃಷ್ಟಿ ಬೊಟ್ಟು ಇಟ್ಟಂಗೆ ಅಂದ ನೀನು. ಮನೆ ಮೇಲೆ ಚೆನ್ನಾಗಿರೋ ಮನೆ ಕಟ್ಬಿಟ್ಟು ಒಂದು ಯಾವುದೋ ರಾಕ್ಷಸ ಬೊಂಬೆ ಇಟ್ಟಿರ್ತಾರಲ್ಲ, ಹಂಗೆ ಅಂತಾನ? ಇಲ್ಲ, ಹ್ಯೂಮರ್ನ ಸಪ್ರೇಟಾಗಿ ಟ್ರ್ಯಾಕ್ ಅಂತ ಏನೂ ಮಾಡಿಲ್ಲ ಇದರಲ್ಲಿ. ಮಜವಾಗಿ ಬ್ಲೆಂಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಬಸವರಾಜ್ ಅವರ ಸ್ಟ್ರೆಂತೇ ಸ್ಕ್ರೀನ್ ಪ್ಲೇ. ಸಣ್ಣ ವಿಚಾರನ ತಗೊಂಡು ಅದನ್ನು ಅಚ್ಚುಕಟ್ಟಾಗಿ ಸ್ಕ್ರೀನ್ ಪ್ಲೇ ಮಾಡೋದು ಬಸವರಾಜ್ ಬಳ್ಳಾರಿ ಅವರ ಚಾಕಚಕ್ಯತೆ. ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದರಲ್ಲಿ ಆ್ಯಕ್ಚುಲಿ ನನ್ನ ಪಾತ್ರ ಕಂಡಕ್ಟರ್ ಪಾತ್ರ. ಇವರು ಕರೆಸ್ಬಿಟ್ಟು, ಸರ್ ನೀವು ಕಂಡಕ್ಟರ್ ಪಾತ್ರ ಅಂದ್ಬಿಟ್ಟು ನನಗೊಂದು ಸೀನ್ ಪೇಪರ್ ಕೈ ಕೊಟ್ಟಾಗ ಅದರಲ್ಲಿ ಒಂದು 5-6 ಊರುಗಳ ಹೆಸರು ಲೈನಾಗಿ ಕೂಗ್ಬೇಕು ನಾನು. ಆ ಊರು ಇವರು ಅವರು ಅತಿ ಅಂತ ಕೂಗಬೇಕು. ಅದು ನನಗೆ ಬರಲಿಲ್ಲ ಬಿಗಿನಿಂಗಲ್ಲಿ. ಯಾವುದೋ ಒಂದು ಪ್ರೈವೇಟ್ ಬಸ್ ಬಂದರೆ ಹತ್ತಿಸ್ಬಿಡೋದು ಆ ಪಾರ್ಟಿ. ಡೈರೆಕ್ಟ್ರು ಹತ್ತಿಸ್ಬಿಟ್ಟು, ಸರ್ ಇದರಲ್ಲಿ ಹೆಂಗೆ ಕೂಗ್ತಾರೆ ಒಂದು ರೌಂಡ್ ನೋಡ್ಕೊಂಬೋಗಿ ಅಂತ. ಆ ಬಸ್ಸು ಅದು ಯಾವುದೋ ಊರೊಳಗೆ ಹೋಗಿ ವಾಪಸ್ ಬರುತ್ತೆ. ನಾನು ಹೋಗಿ ಅಬ್ಸರ್ವ್ ಮಾಡ್ಕೊಂಬಂದೆ. ಸೊ ಒಂಥರ ಅಂದರೆ 2 ಅವರ್ ಬ್ರೇಕ್ ಮಾಡ್ಕೊಂಡು ಕಾಯ್ತಾ ಇದ್ವಿ ನಾವು. ವಿಷಯ ಏನು ಅಂದರೆ, ನೈಜವಾಗಿ ಅದನ್ನು ಶೂಟ್ ಮಾಡಬೇಕು ಅನ್ನೋದು ಅವರ ಕಾನ್ಸೆಪ್ಟ್ನ ಮೊದಲನೇ ಆದ್ಯತೆ. ಅಂದರೆ ಸಿನಿಮಾ ತುಂಬ ನೈಜ ಘಟನೆಗಳು, ಯಾವುದು ಡ್ರಾಮಾ ಇಲ್ಲ. ನೀವು ನೋಡ್ತಾ ಇದ್ದರೆ ಆ ಫ್ಯಾಮಿಲಿ ಮತ್ತು ಆ ವಿಲೇಜ್ ಒಳಗೆ ನಾವೇ ಟ್ರಾವೆಲ್ ಮಾಡಿಬಿಡ್ತೀವಿ. ಅಷ್ಟು ಚೆನ್ನಾಗಿ ನೇಟಿವಿಟಿನ ಮತ್ತು ಆ ಕ್ಯಾರೆಕ್ಟರೈಸೇಷನ್ಸ್ನ ತುಂಬ ನೈಜವಾಗಿ ಅದನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಅದರಲ್ಲೂ ನನ್ನ ಗೆಳೆಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸೀನಲ್ಲಿ, ಮದುವೆ ಗಂಡು ಸೀನಲ್ಲಿ ನೋಡಿದೆ. ಮದುವೆ ಆಗಿದೆಯಾ ವರ್ಧನ್?
ನೋಡಿ ಅದು ಹೆಂಗೆ ಕಳೆ ಇತ್ತು ಅಂದರೆ ನಿಜ ಇನ್ನು ಮದುವೆ ಆಗ್ಬಿಡತ್ತೆ ನಿಮಗೆ. ಯಾಕಂದರೆ ಕಳೆ ಮದುವೆ ಗಂಡಿನ ಕಳೆ ಹಂಗಿತ್ತು, ಕುಣಿತಾ ಇತ್ತು. ನಮ್ಮದು ಬಿಡಿ ಕೊಳೆ, ನಮ್ಮದು ಏನೂ ಮಾಡೋಕ್ಕಾಗಲ್ಲ. ಮತ್ತು ಬಲರಾಜ್ ವಾಡಿಯವರ ಸೀನ್ಗಳು ಅಷ್ಟೇ. ಹೀರೋಯಿನ್ನು ಮತ್ತು ನಮ್ಮ ವರ್ಧನ್ ಸರ್ ಅವರ ಕೆಮಿಸ್ಟ್ರಿ ಭಾಳ ಚೆನ್ನಾಗಿದೆ. ನನ್ನ ಪ್ರಾಬ್ಲಮ್ ಏನು ಅಂದರೆ, ಈಗ ನೀವು ಮಾತಾಡಿಸ್ತಾ ಹೋದ್ರೆ ನನ್ನ ಕತೆ ಬಂದುಬಿಡುತ್ತೆ ನೋಡಿ. ಆವಾಗಿಂದ ಆ ಪಾಯಿಂಟ್ ಹೇಳೋಣ ಅಂತ ಬರುತ್ತೆ. ಆಮೇಲೆ ಬಸವರಾಜ್ ಅವರು ಒಳಗೆ ಕರೆದು ಆಚೆ ಕರೆಸ್ತಾರೆ. ಅದು ಒಳಗಡೆ ಏನೇನೋ ನಡೆದಿರ್ತವೆ. ಏನು ಮಾತಾಡಬೇಕು ವಿಜಿ, ನೀನು ಬಂದ ತಕ್ಷಣ ಕೇಳಿದ್ರು ನೀನೇನು ಮಾತಾಡ್ತಾ ಇದೆಯಾ ಈಗ ಸಿನಿಮಾದಲ್ಲಿ? ಬಸವರಾಜು ನೀವಾಗಲಿ ಸಾಕಷ್ಟು ಹಳೆ ಸ್ನೇಹಿತರು. ಆ ಒಂದು ಲಿಬರ್ಟಿಲಿ ಕೇಳ್ತೀನಿ. ಬಸವರಾಜ್ ಫಸ್ಟ್ ಹೇಳಿದ್ದೇನು ಅಂತಂದರೆ, ವರ್ಧನ್ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಅಂತೂ ಗೊತ್ತು ನನಗೆ. ವಿಜಿ ಏನು ನಾನು ಟ್ರೈಲರಲ್ಲಿ ನೋಡಿಲ್ಲ, ಯಾಕೆ ಇದೆಲ್ಲ ಆಬ್ಸೆನ್ಸ್ ಎಲ್ಲ ಇದೆ, ಆಬ್ಸೆನ್ಸ್ ರಿಪೋರ್ಟ್ ಇರಬೇಕಾದ್ರೆ ಹೆಂಗೆ ಅಂತ ಕೇಳಿದಾಗ ಒಂದೇ ಒಂದು ಮಾತು ಹೇಳಿದ್ರು, ವಿಜಿ ಪಾತ್ರ ಅದ್ಭುತವಾದಂಥ ಒಂದು ಪಾತ್ರ. ನಾನು ಸ್ಟ್ರೈಟ್ ಅವೇ ಆರ್ಟಿಸ್ಟ್ ಅಂತ ಹೇಳಿಲ್ಲ, ಕಾಮಿಡಿಯನ್ ಅಂತಾನೆ ಇಲ್ಲಿ ಇಂಟ್ರೋ ಮಾಡಿದ್ದೀನಿ. ಏನಂತ ಒತ್ತಿ ಏನಿದೆ ಸರ್? ನಾನು ಅವತ್ತು ಪ್ರೆಸ್ ಮೀಟಿಗೆ ಬರದೇ ಪಟ್ಟು ನಾನು ಅವತ್ತು ಪ್ರೆಸ್ ಮೀಟಿಗೆ ಬಂದಿಲ್ಲ. ಟ್ರೈಲರಲ್ಲಿ ನನ್ನ ಶಾರ್ಟ್ಸ್ ಇಲ್ಲ. ಇವೆಲ್ಲನೂ ಉದ್ದೇಶಪೂರ್ವಕ. ಹೌದು, ಇದು ಉದ್ದೇಶಪೂರ್ವಕ. ಏನು ಉದ್ದೇಶಪೂರ್ವಕ ಅಂದರೆ, ಸರ್ ನನ್ನ ಕ್ಯಾರೆಕ್ಟರ್ನ ನೀವು ಏನನ್ನ 1-2-3 ಶಾರ್ಟ್ ತೋರಿಸಿದ್ರು ನೀವು ಕತೆ ಹಿಡಿದು ಬಿಡ್ತೀರಾ. ಈ ಉದ್ದೇಶದ ಇವರು ಬಂದಿಲ್ಲ ಅಂತ ಬ್ಲೇಮ್ ಮಾಡ್ತಿದಾರಲ್ಲ, ನಿಮ್ಗಳಿಗೆ ನನಗೆ ನಿಮ್ಮ ಪರ್ಸೆಪ್ಷನ್. ನನಗೆ ಫೋನ್ ಮಾಡಿ ಅದೇ ಡೈರೆಕ್ಟರ್ ರಿಪೋರ್ಟರ್ಸ್ ಯಾಕೆ ಬಂದಿಲ್ಲ ಅಂದ್ರಲ್ಲ. ಬಟ್ ನನಗೆ ಬಸವರಾಜ್ ಅವ್ರು ಫೋನ್ ಮಾಡಿ, ವಿಜಿ ಈ ಥರ ಇದೆ, ನೀನು ಹೆಂಗೆ ನೀನು ಬಂದರೆ ಏನೋ ಓಪನ್ ಆಗಿಬಿಡುವುದೇನೋ ನೋಡು ಅಂತಂದರು. ಸೊ ನಾನು ಹಿಂಗಾಗಿ ನನಗೆ ಸಿನಿಮಾ ಮುಖ್ಯ, ಸಿನಿಮಾ ರೀಚ್ ಆಗೋದು ಮುಖ್ಯ. ಸೊ ಪಾತ್ರಗಳ ವಿಶೇಷ ಗುಣಗಳನ್ನ ನಾವು ಅಲ್ಲಿ ಬೇಗ ತೋರಿಸೋದು ಬೇಡ ಅಂತ ಹೇಳಿ ಅದನ್ನಿನ್ನೂ ಹೈಡ್ ಮಾಡಿಟ್ಟಿದ್ದೀವಿ. ಸರ್ ಚಿತ್ರದಲ್ಲಿ ನೋಡಿ, ಬರೀ ವಿಜಯ್ ಚಂಡೂರ್ ಪಾತ್ರ ಅಲ್ಲ, ಪ್ರತಿಯೊಂದು ಪಾತ್ರಗಳೂ ಅದರದೇ ಆದ ವಿಭಿನ್ನತೆ ಇದೆ. ಯಾವುದೂ ಫ್ರೇಮ್ ತುಂಬಕ್ಕೆ ಮಾಡಿಲ್ಲ. ತುಂಬ ರೀಸನಬಲ್ ಆಗಿರ್ತವೆ. ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ. ಆ ಸ್ಕ್ರೀನ್ ಪ್ಲೇನಲ್ಲಿ ಮಾತ್ರ ಐ ಲವ್ ಬಸವರಾಜ್ ಬಳ್ಳಾರಿ. ಸೇಮ್ ನಾನು ಅಷ್ಟೇ. ಓಕೆ, ಈಗ ನಾನು ಅಷ್ಟೇ ಸರ್. ನಾವು ಹೇಳೋ ತನಕ ನಾನು ಅಷ್ಟೇ, ನೀವು ಹೇಳಿದ್ಕೆಲ್ಲ ಓಕೆ. ನಾವು ಹೇಳೋ ತನಕ ನೀವು ಮೈಕ್ ಇಸ್ಕೊಳಂಗಿಲ್ಲ ಸರ್. ಹೌದಾ? ಯಾಕೆ ಅಂತ ನಾವು ಸೀನಿಯರ್ ಪ್ರತಿಭಾನ್ವಿತ. ಆಮೇಲೆ ಹೇಳಿ ಇಲ್ಲಿ ತುಂಬ ಒಬ್ಬರೇ ಮಾತಾಡ್ತೀರ ಅವಾಗಿಂದ ನುರಿತ ನಟರು ಕೂತಿದ್ದೀವಿ. ನೀವು ನುಲಿತಾ ಇದ್ರೆ ಹೆಂಗೆ? ಇದು ಕಟ್ಟಿದ್ದು ಆಫ್ ದಿ ರೆಕಾರ್ಡ್. ನಾನು 10 ನಿಮಿಷ ಮಾತಾಡಿದ್ರೆ ಏನು ಗೊತ್ತಾ ಮುಖ್ಯವಾಗಿರುವಂಥದ್ದು ಏನು ಅಂತಂದರೆ, ಜನಗಳನ್ನ ನಗ್ನಗ್ತಾ ಯಾರು ಬಂದಿರ್ತಾರೆ, ಯಾರು ತಪ್ಪು ತಿಳ್ಕೊಳ್ಳೋ ಅಂತ ಕ್ಯಾಂಡಿಡೇಟ್ಸ್ ಯಾರು ಇಲ್ಲ ಇಲ್ಲಿ. ನೋಡಿ ಹೆಂಗೆ ಸ್ನೇಹಕ್ಕೆ ಎಷ್ಟು ಬೆಲೆ ಇದೆ ಅಂತಂದರೆ, ನಾನು ಬಂದಿರೋದು ನನ್ನ ಕೆಲಸಕ್ಕೆ. ಮಧ್ಯದಲ್ಲಿ ಕೂತ್ಕೋ ಹೀರೋ, ನೀನು ಮಧ್ಯದಲ್ಲಿ ಕೂತ್ಕೊಂಡ ಕೂರಿಸ್ಬಿಟ್ಟು ಆ ಕಡೆ ಒಬ್ರು ಮಾತಾಡ್ತೀವಿ. ಓಕೆ ವಿಜಯ್, ಒಂದು ಸೀರಿಯಸ್ ಪ್ರಶ್ನೆ ಇದೆ. ಎಸ್ ಸರ್, ಪ್ಲೀಸ್. ಇಷ್ಟು ವರ್ಷಗಳ ನಿಮ್ಮ ಚಿತ್ರರಂಗದ ಜರ್ನಿನಲ್ಲಿ ಸಾಕಷ್ಟು ಚಿತ್ರಗಳಲ್ಲಿ ವರ್ಧನ್ ಅವ್ರ ಪಾತ್ರಗಳನ್ನ ನಾವು ಸ್ಕ್ರೀನಲ್ಲಿ ನೋಡಿದ್ದೀವಿ. ಸೊ ವರ್ಧನ್ನ ಡಿಸ್ಕ್ರೈಬ್ ಮಾಡಬೇಕು ಅಥವಾ ಹೇಳಬೇಕು ರತ್ನದಲ್ಲಿ ಅಂತಂದರೆ ಯಾವ ರೀತಿ ಹೇಳ್ತೀರಿ ಸರ್? ವರ್ಧನ್ಗೆ ಒಂದು ನೀವೇ ಇಂಟ್ರೊಡಕ್ಷನ್ ಕೊಡಿ. ಹೌದು, ನಾನು ಹೇಳ್ತೀನಿ. ವರ್ಧನ್ಗೆ ಒಂದು ವಿಶೇಷವಾದ ದೈವ ಕೃಪೆ ಏನಿದೆ ಅಂತಂದರೆ, ಆ ಮನುಷ್ಯನಿಗೆ ಯಾವ ಪಾತ್ರ ಹಾಕಿದ್ರೆ ಹಂಗೆ ಕಾಣ್ತಾನೆ ಸರ್. ನೀವು ಸಾಕಷ್ಟು ಸಿನಿಮಾಗಳಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ಸಲ್ಲಿ ನೋಡಿರ್ಬೋದು, ಆಯಿತಾ? ನೆಗೆಟಿವ್ ಪಾತ್ರದಲ್ಲಿ ನೋಡಿರೋರನ್ನ ಪಾಸಿಟಿವ್ ಪಾತ್ರಗಳಿಗೆ ಬೇಗ ಒಗ್ಗಿಸ್ಬೇಕು ಅಂದರೆ ಅಟ್ಲೀಸ್ಟ್ 1-2 ಸಿನಿಮಾ ಟೈಮ್ ತೊಗೊಳ್ತೇನೆ. ಬಟ್ ಈ ಮನುಷ್ಯನಿಗೆ ಹಂಗಲ್ಲ. ನೀವು ಏನು ಕೊಟ್ಟರೆ, ಏನು ತೋರಿಸಿದ್ರೆ ಅದು ಆ ರೀತಿ ಕಾಣ್ತಾನೆ. ಯಾಕೆ ಅಂತಂದರೆ ಅದು ಮನಸಾರೆ ಒಳಗಡೆಯಿಂದ ಮನಸ್ಸಿಟ್ಟು ಜಾಸ್ತಿ ಹೊಗಳ್ತಾ ಇಲ್ಲ. ಇರೋ ವಿಷಯನ ಹೇಳ್ತಾ ಇದ್ದೀನಿ, ಮುಖಸ್ತುತಿ ಅಲ್ಲ. ಇಲ್ಲ, ಈ ವ್ಯಕ್ತಿಗೆ ಆ ಒಂದು ಗುಣ ಇದೆ. ರೇರ್ ಸರ್ ಇದು. ಈಗ ನಾನು ಕಾಮಿಡಿ ಮಾಡ್ತೀನಿ, ಸೀರಿಯಸ್ ಕ್ಯಾರೆಕ್ಟರ್ ಮಾಡಬೇಕು ಅಂದರೆ ಇಟ್ ವಿಲ್ ಟೇಕ್ ಟೈಮ್. ಜನ ನಕ್ಬಿಡ್ಬೋದೇನೋ ಅನ್ನೋ ಭಯ ನನಗೆ, ಸೀರಿಯಸ್ ಪಾತ್ರ ಮಾಡಿದ್ರು. ಬಟ್ ಈ ಮನುಷ್ಯನಿಗೆ ಹಾಗಲ್ಲ. ನೀವೇನೇ ಕೊಡಿ. ಮತ್ತು ಇದರಲ್ಲಿ ಲೀಡ್ ಕ್ಯಾರೆಕ್ಟರ್. ಸೊ 2 hours ಸಿನಿಮಾ ಒಬ್ಬ ಹುಡುಗನ ಹೆಗಲ ಮೇಲೆ ಹಾಕಿ ಚಿತ್ರೀಕರಣ, ಒಂದು ಸ್ಕ್ರೀನ್ ಪ್ಲೇ ಬರೆದಿರ್ತಾರೆ ಅಂದರೆ ಡೈರೆಕ್ಟ್ರು, ಅವ್ರಿಗೆ ಏನನ್ನ ವಿಶೇಷವಾಗಿ ಕಾಣಿಸಿದರೆ ಮಾತ್ರನೇ. ಸೊ ಅದನ್ನ ನಿಭಾಯಿಸಿದ್ದಾರೆ. ಸಾಕಷ್ಟು ಸೀನ್ಗಳು ನೋಡಿದ್ದೀನಿ ನಾನು ಡಬ್ಬಿಂಗಲ್ಲೂ. ತುಂಬ ಅಂತಾರೆ, ಏನಂತಾರೆ ಅಂದರೆ ಏರಿಳಿತಗಳು.
ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಯಾವ ಸೀನ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ಪ್ರೋಗ್ರಾಮಿಂಗ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಆ ಹುಡುಗಿನೂ ಅಷ್ಟೇ ಸರ್, ಎಕ್ಸಲೆಂಟ್. ಹರ್ಷಲಾ ಎಕ್ಸಲೆಂಟ್ ಆರ್ಟಿಸ್ಟ್, ಆ್ಯಕ್ಟ್ರೆಸ್, ಅದ್ಭುತವಾಗಿ ಮಾಡಿದ್ದಾಳೆ. ಸೊ ಇವರಿಬ್ಬರಿಗೂ ಇವರು ಸೀನ್ ಪೇಪರ್ ಕೊಟ್ಟು ಸುಮ್ಮನೆ ಸ್ವಲ್ಪ ಹೊತ್ತು ಬಿಟ್ಟರೆ ಟೈಮ್ ವೇಸ್ಟ್ ಯಾರೂ ಮಾಡಲ್ಲ ಸರ್. ಕೂತ್ಕೊಂಡು ಈ ಸೀನ ನೀವು ಹಿಂಗೆ ಹೇಳಿದ್ರೆ ನಾನು ಹೆಂಗೆ ಹೇಳ್ಬೋದು, ಈ ಇಂಪ್ರೂವೈಸೇಷನ್ನು ನಾವು ಮಧ್ಯೆ ಬಂದು ಸ್ವಲ್ಪ ಕೆಡಿಸಿರ್ತೀವಿ, ಅದು ಬೇರೆ ಪ್ರಶ್ನೆ. ಈ ಒಂದು ಲೈನ್ ಇದ್ದರೆ ನಾವು 5 ಲೈನ್ ಮಾಡೋ ಗಿರಾಕಿಗಳು. ಆದರೂ ಬಸ್ ತೊಂದರೆ ಏನು ಕೊಟ್ಟಿಲ್ವಾ ನೀವು ನಮ್ಮ ನಿರ್ದೇಶಕರಿಗೆ? ಸರ್ ತೊಂದರೆ ಸರ್, ಆ ಸೀನೆಲ್ಲ ಇಲ್ಲ ಸರ್. ಶೂಟ್ ಇಲ್ಲದೆ ಇದ್ದಾಗ ವಿಜಿ ಅದು ಏನು ಗೊತ್ತಾ ಅಂತ ಇರ್ತಾರೆ ಸರ್. ಇದು ಸ್ಪಾಟಿಗೆ ಬಂದರೆ ವರ್ಕ್ಹಾಲಿಕ್ ರಾಕ್ಷಸ, ಏನು ಬೇಕೋ ಅದನ್ನು ನಗನಗ್ತಾನೆ, ನಂಗಿದೆಲ್ಲ ಬೇಡ, ಅದರಲ್ಲಿ ಏನಿದೆಯೋ ಅದನ್ನೇ ಹೇಳು ಅಂತಾರೆ. ಹೀಗೆ ಹೇಳ್ತಾರೆ. ಅಲ್ಲ, ಸ್ನೇಹಿತರು ಒಂದು ಲಿಬರ್ಟಿ ಇರೋದ್ರಿಂದ ಹಿಂಗೆಲ್ಲ ಮಾತಾಡ್ತಾ ಇದ್ದೀನಿ. 100% ಬಸವರಾಜ್ ಬಳ್ಳಾರಿ, ಮೈ ಡಾರ್ಲಿಂಗ್, ಮೈ ಡೈರೆಕ್ಟರ್, ಲಿಬರ್ಟಿ ಕೊಡ್ತಾರೆ. ಸಿನಿಮಾಗೆ ಏನು ಬೇಕೋ ಅದನ್ನೇ ನೀಟಾಗಿ ತೊಗೊತಾರೆ. ಈ ಒಂದು ಚಾಕಚಕ್ಯತೆ ಇದೆ ಇದರಲ್ಲಿ, 2 ಮಾತಿಲ್ಲ. ಸ್ವಲ್ಪ ಬಜೆಟ್ ವೈಸಲ್ಲಿ ಸ್ವಲ್ಪ ಪೇಮೆಂಟ್ ವಿಚಾರದಲ್ಲೇ ಇರಲಿ. ಅದು 20 ವರ್ಷಗಳ ಒಡನಾಟ ನಮ್ಮದೆಲ್ಲ. ಹೌದು, ಹೆಚ್ಚು ಕಮ್ಮಿ. ಈ 20 ವರ್ಷಗಳಲ್ಲಿ ನೀವು ಬಜೆಟ್ ಎಲ್ಲ ಮಾತಾಡೋದು, ಮೈ ಕೊಡಿ ಇಲ್ಲಿ ಸಾಕು. ನೋಡಿದ್ರ ಅಸಲಿ ವಿಷಯಕ್ಕೆ ಬರೋಷ್ಟೊತ್ತಿಗೆ ನೋಡಿದ್ರೆ ಹೇಗಿಸ್ಕೊತಾರೆ. ಅಲ್ಲ, ಈಗ ಸ್ನೇಹಿತರ ಬಗ್ಗೆ ಬಜೆಟ್ ಗಿಜೆಟ್ ಅಂತಂದ್ರೆ ಹೆಂಗೆ ಮಾತಾಡಪ್ಪ, ಪೇಮೆಂಟ್ ನೋಡಿ ಮೈಕ್ ಇಸ್ಕೊಂಡ್ರು. ಈಗ ಸೀನಿಯರ್ ಆರ್ಟಿಸ್ಟ್ನ ಕೊಡ್ಬೋದಾ ಮೈಕ್? ಪ್ಲೀಸ್ ಮಾತಾಡಿ ಸರ್. ಥ್ಯಾಂಕ್ ಯು, ಧನ್ಯವಾದ. ನನ್ನ ಬಗ್ಗೆ 1-2 ಮಾತು ಮಾತಾಡಿ. ಖಂಡಿತ ಮಾತಾಡ್ತೀನಿ. ನಿಮ್ಮ ಬಗ್ಗೆ ಮಾತಾಡಿದ್ರೆ ಎಲ್ರಿಗೂ ಗೊತ್ತಿದೆಯಲ್ಲ. ಸೊ ಸ್ನೇಹಿತರೆ, ಇಷ್ಟೊತ್ತು ಸ್ವಲ್ಪ ಹ್ಯೂಮರಸ್ ಆಗಿರಲಿ, ಸ್ವಲ್ಪ ಫನ್ನಿ ಆಗಿರಲಿ ಅಂತ ಇಷ್ಟೊತ್ತು ಮಾತಾಡಿದ್ದು ನನ್ನ ಆತ್ಮೀಯ ಗೆಳೆಯ ವಿಜಯ್ ಚೆಂಡೂರು. ಅನ್ಯತಾ ಭಾವಿಸಬಾರ್ದು. ಇಲ್ಲಿ ನಮ್ಮ ಒಡನಾಟ ಚೆನ್ನಾಗಿರೋದ್ರಿಂದ ನಾವು ಕೆಲವೊಂದು ಲಿಬರ್ಟಿ ತೊಗೊಂಡು ಮಾತಾಡ್ತಾ ಇದ್ದೀವಿ. ಸೊ ಮೈಕು ನನ್ನ ಕೆಲಸ. ಸೊ ಸೀರಿಯಸ್ ಆಗಿ ಮಾತಾಡಬೇಕು ಅಂತಂದರೆ, ರತ್ನದಲ್ಲಿ ಇಷ್ಟು ವರ್ಷಗಳ ಕಾಲ ವರ್ಧನ್ನ ನೋಡಿದಂಥದ್ದೇ ನಾವು ಬೇರೆ. ಈಗ ವರ್ಧನ್ ಒಂದು ಲೀಡ್ ಕ್ಯಾರೆಕ್ಟರ್ನಲ್ಲಿ ರತ್ನ ಅಂತ ಒಂದು ಸಿನಿಮಾದಲ್ಲಿ ಬರ್ತಾ ಇರೋದ್ರಿಂದ, ಜೊತೆಗೆ ಒಂದು ದೊಡ್ಡ ಜವಾಬ್ದಾರಿ ಏನು ಅಂತಂದರೆ, ಪೋಸ್ಟಲ್ಲಾಗಲಿ ಸಿನಿಮಾದಲ್ಲಾಗಲಿ ನಿಮ್ಮ ಹೆಗಲ ಮೇಲೆ ಜವಾಬ್ದಾರಿ ಏನಕ್ಕೆ ಜಾಸ್ತಿ ಇದೆ ಅಂತಂದರೆ, ಇಲ್ಲಿ ಅಪ್ಪು ಸರ್ ಅವರ ಪಾತ್ರ ಬಹು ಮುಖ್ಯವಾಗಿ ಕಾಣ್ತಾ ಇದೆ. ಏನಕ್ಕೆ ಇದು, ಈ ಪಾತ್ರ ಏನು, ರತ್ನದಲ್ಲಿ ನೀವೇನು ಕೊಡೋಕ್ಕೆ ಬರ್ತಾ ಇದ್ದೀರಾ ವರ್ಧನ್ ಸರ್? ಆ್ಯಕ್ಚುಲಿ ನಾನು ಪ್ರೆಸ್ ಮೀಟಲ್ಲಿ ಮಾತಾಡಿದ್ದೆ. ಈ ಸಿನಿಮಾ ನಾನು ಒಪ್ಕೊಳ್ಳೋಕೆ ಮೇಯ್ನ್ ಕಾರಣ ಅಪ್ಪು ಸರ್. ಅದು ಬಿಟ್ಟು ಬೇರೆ ಏನು ಕಾರಣ ಇಲ್ಲ. ಅಂದರೆ ಏನೋ ಪೇಮೆಂಟ್ ಸಿಕ್ಬಿಡುತ್ತೆ ಅನ್ನೋ ಆ ಥರನೂ ಅಲ್ಲ, ಅಥವಾ ಏನೋ ಈ ಸಿನಿಮಾಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಬಿಟ್ಟು ನಾನೊಬ್ಬ ಸ್ಟಾರ್ ಆಗಿಬಿಡ್ಬೇಕು ಅಂತನೂ ಅಲ್ಲ, ಅಥವಾ ನಮ್ಮ ನಿರ್ದೇಶಕರು ನಮ್ಮ ಬಸವರಾಜ್ ಸರ್ ಇದ್ದಾರೋ ಅವ್ರಿಗಷ್ಟೇ ಈ ಸಿನಿಮಾನ ಮಾಡಿ ಏನೋ ಕೋಟಿಗಟ್ಟಲೆ ಸಂಪಾದನೆ ಮಾಡಿಬಿಡೋಣ ಆ ಥಾಟು ಅಲ್ಲ. ಇದು ಯಾವುದು ಥಾಟ್ ಇಲ್ಲದೆ ಪ್ಯೂರ್ಲಿ ಒಂದು ಅಭಿಮಾನದಿಂದ ಮಾಡಿದಂಥ ಸಿನಿಮಾ. ಅದು ನಮ್ಮ ಡೈರೆಕ್ಟರ್ ಮಾಡಿದಂಥ ಸಿನಿಮಾ. ಅದ್ರಲ್ಲಿ ನಾನು ಕೈ ಜೋಡಿಸಿದ್ದೀನಿ ಆ್ಯಕ್ಚುಲಿ. ಆಮೇಲೆ ಈ ಥರದೊಂದು ಪಾತ್ರ ಆ್ಯಕ್ಚುಲಿ ನನಗೆ ಬೇಕಾಗಿತ್ತು, ಆ್ಯಸ್ ಅನ್ ಆ್ಯಕ್ಟರ್ ನಂಗೆ ಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ನಾನು ಜಾಸ್ತಿ ನಿಮ್ಗೆ ಗೊತ್ತಿದ್ದಂಗೆ ನೆಗೆಟಿವ್ ರೋಲ್ ಮಾಡಿದ್ದು. ಈಗ ಹೀರೋ ಮಾಡಿದ್ದು 2 ಸಿನಿಮಾ ಮಾಡಿದ್ರು ಒಂದು ನೆಗೆಟಿವ್ ಥರನೇ ಇದ್ದಿದ್ದು ರೋಲ್ಗಳು, ಆ್ಯಕ್ಷನ್ ರೋಲ್ಗಳೇ 2 ಮಾಡಿದ್ದು ನಾನು. ಇದು ಹೆವಿ ಎಮೋಷನಲ್ ಕ್ಯಾರೆಕ್ಟರ್. ಬಟ್ ನಾನು ಆ್ಯಕ್ಚುಲಿ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಆ್ಯಕ್ಚುಲಿ ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ, ಅಥವಾ ವರ್ಧನ್ ಈ ಪಾತ್ರ ಮಾಡ್ಬೋದು ಅಂತ ಅವ್ರು ಇಮ್ಯಾಜ್ ಮಾಡಿದಾರಲ್ಲ. ಇಲ್ಲ, ವರ್ಧನ್ ಸಿಕ್ಕಾಪಟ್ಟೆ ರಫ್ ಆ್ಯಂಡ್ ಟಫ್, ಇದನ್ನು ನೋಡೋಕ್ಕೂ ಸ್ವಲ್ಪ ನೋಡೋಕ್ಕೆ ಸುಮಾರಾಗಿರೋದ್ರಿಂದ, ಸ್ಮಾರ್ಟಾಗಿ ಇಲ್ಲದೆ ಇರೋದ್ರಿಂದ ಹುಡುಗಂಗೆ ಸೂಟ್ ಆಗಲ್ಲ ಅಂತ ಅನ್ಕೋಬೋದಾಗಿತ್ತು. ಬಟ್ ಒಳಗಡೆ ನಮ್ಮ ಒಳಗಡೆ ಏನು ಇಷ್ಟ ಇರುತ್ತೆ. ಮಾತು ಬರ್ತಾ ಇದೆಯಲ್ಲ, ಅದು ತುಂಬ ನೀವು ಹೇಳಿದ್ದು ಇವಾಗ. ಹೌದಾ? ನಾನು ಏನಕ್ಕೆ ಇವ್ರ ಬಗ್ಗೆ ಒಳಗಡೆ ಭಾಳಷ್ಟು ಸತ್ಯಗಳನ್ನ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಬರೀ ಲಾಂಗ್ ತೋರಿಸೋದು, ಫೈಟ್ ಮಾಡೋದು, ಅಥವಾ ಇನ್ನೇನೋ ಕಿರುಚಾಡೋದು, ಡೈಲಾಗ್ ಹೇಳೋದು ಅಲ್ಲವೇ ಅಲ್ಲ. ಈ ಪಾತ್ರ ಇಟ್ಸ್ ಪ್ಯೂರ್ಲಿ ಎಮೋಷ್ನಲಿ ಕನೆಕ್ಟೆಡ್. ಸೊ ಇಷ್ಟು ವರ್ಷ ಇವ್ರು ಮಾಡ್ಕೊಂಬಂದಿರೋ ಪಾತ್ರಗಳಿಗೂ ಈ ಎಮೋಷ್ನಲಿ ಕನೆಕ್ಟ್ ಆಗೋದು ಇದೆಯಲ್ಲ, ಇಟ್ಸ್ ರಿಯಲಿ ಇವ್ರಿಗೆ ಟ್ಯೂಷನ್ ಆಗಿದೆ. ಮೆಂಟಲಿ ಈ ಗಾಡ್, ಹೀಗೆ ಏನಂತಾರೆ, ಬಸವರಾಜ್ ಒಂಥರ ಮೆಂಟರ್. ಹೌದು, ಇನ್ಸ್ಪೈರ್ ಮಾಡಿದ್ದಾರೆ. ಹೌದು ಅಲ್ವಾ? ಇಲ್ಲ ಸರ್, ಕತೆ ಹೇಳಿದ್ರಲ್ಲ ನಂಗೆ ಫಸ್ಟ್ ಬಿಗಿನಿಂಗ್ ಕರೆದು ಮಾತಾಡುವಾಗ ಅಪ್ಪು ಸರ್ ಕತೆ ಅಂತೇನು ಹೇಳಿಲ್ಲ ಅವರು. ಒಂದು ಸಿನಿಮಾ ಮಾಡೋಣ ಬನ್ನಿ ಅಂತ ಇಲ್ಲೇ ಸ್ಟುಡಿಯೋ ಕರೆದ್ರು. ಹೋದೆ, ಕೂತಂದ ತಕ್ಷಣ ಫಸ್ಟ್ ಅದೇ ಸರ್ ಈ ಥರದ ಅಪ್ಪು ಸರ್ ಮೇಲೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅವ್ರು ಹೇಳ್ತೀವಿ ಹಿಂಗೆಲ್ಲ ಅವ್ರಿಗೆ ಫುಲ್ ಹಿಂಗೆಲ್ಲ ರೋಮೆಲ್ಲ ಹಿಂಗಾಗಿತ್ತು. ಪಾಪ ವಿಷಯ ಹೇಳ್ತಾನೆ ಆಗಿತ್ತು. ಇವರು ಎಷ್ಟೊಂದು ಎಮೋಷ್ನಲ್ ಇದ್ದಾರೆ ಅನ್ಸುತ್ತೆ, ಮೋಸ್ಟ್ಲಿ ಸಿಕ್ಕಾಬಿಡ ಅಪ್ಪು ಸರ್ ಫ್ಯಾನ್ ಅನ್ಸುತ್ತೆ ಅವರು ಅಂತ ನಾನು ಅಂದ್ಕೊಂಡೆ. ಆಮೇಲೆ ಹೇಳಿದ್ರು ಸರ್ ಅಪ್ಪು ಸರ್ ಬಗ್ಗೆನೇ ಕತೆ ಮಾಡಿಕೊಂಡ್ರು. ನಾನು ಇಮಿಡಿಯೇಟ್ ಸರ್ ಅಪ್ಪು ಸರ್ ಬಗ್ಗೆ ಸಿನಿಮಾ ಮಾಡ್ತಿದ್ರೆ ನೀವು, ನನಗೇನು ಕತೆ ಹೇಳೋ ಅವಶ್ಯಕತೆ ಇಲ್ಲ ಸರ್, ಆನ್ ಫ್ಲೋರ್
ಆ್ಯಕ್ಟ್ ನಾನು ಮಾಡ್ತೀನಿ ಸರ್ ಅಂದರು. ಇಲ್ಲ ಅಟ್ಲೀಸ್ಟ್ ನೀವು ಕತೆ ಕೇಳಿ, ಯಾಕಂದರೆ ಆ್ಯಕ್ಟ್ ಮಾಡೋಕ್ಕೆ ನಾಳೆ ನನಗೆ ಬೇಕಲ್ಲ. ಬಟ್ ಕ್ಯಾರೆಕ್ಟರ್ ಕೇಳಿದ್ಮೇಲೆ ಒಂದು ಸಲ ನನಗೂ ಭಯ ಆಯಿತು. ಯಾಕೆ ಅಂತ ಹೇಳಿದ್ರೆ ಇಷ್ಟೊಂದು ಎಮೋಷ್ನಲ್ಲು ನಾನು ಈಗ ಹೀರೋ ಬೇರೆ ಮಾಡಿದಾಗ ಮಾಡಿದ್ದೀನಿ, ಎಮೋಷ್ನಲ್ ಇಲ್ಲ ಅಂತಲ್ಲ, ಥ್ರೌಟ್ ಸಿನಿಮಾ ಕ್ಯಾರಿ ಮಾಡ್ಬೇಕಲ್ಲ ಅದನ್ನು. ಆಮೇಲೆ ಅವಳು ಅಂದರೆ ಹತ್ಕೊಂಡು ಹೋಗ್ತಾನೆ ಇರೋದಲ್ಲ, ನೀವೆಲ್ಲ ಇದು ಬರೀ ಅಪ್ಪು ಸರ್ ಎಮೋಷನಲ್ಲು ಅಂತಾನ ಅಲ್ಲ, ಅದ್ರ ಬಿಟ್ಟುನಿದೆ. ತನ್ನ ಫ್ಯಾಮಿಲಿ ಹೇಗೆ ಕಾಪಾಡ್ಕೊತಾನೆ, ತನ್ನ ಕುಟುಂಬನ ಹೇಗೆ ಕಾಪಾಡ್ಕೊತಾನೆ, ತನ್ನ ಬದುಕು ಅಥವಾ ತನ್ನ ಉದ್ಯೋಗ ಇದ್ರ ಮಧ್ಯೆ ಇದ್ರದ್ದು ಹೋರಾಟ ಇರುತ್ತೆ, ಅವ್ನ ಬದುಕಿನ ಹೋರಾಟ ಇರುತ್ತೆ, ಅವ್ನ ಜೀವನ ರೂಪಿಸ್ಕೊಳ್ಳೋ ಹೋರಾಟ ಇರುತ್ತೆ. ಅದೆಲ್ಲದಿರೋದ್ರಿಂದ ನಾನು ಅನ್ಕೊಂಡು ಐ ಥಿಂಕ್ ಈ ರೋಲ್ ಮಾಡಿದ್ರೆ ಈಗ ವರ್ಧನ್ ಅಂದರೆ ಒಡಿ ಬಡಿ ಆ ಥರ ಒಂದು ಇರುತ್ತಲ್ಲ, ಅಟ್ಲೀಸ್ಟ್ ಎಲ್ರಿಗೂ ಗೊತ್ತಿಲ್ಲದೆ ಹೋದರೆ ಅಟ್ಲೀಸ್ಟ್ ನಾನು ಇಂಡಸ್ಟ್ರಿಗಾರು ಎಲ್ರಿಗೂ ನನ್ನ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಅಟ್ಲೀಸ್ಟ್ ನೋಡೋರಿಗೆ ಅಥವಾ ಇಂಡಸ್ಟ್ರಿಗೆ ಒಂದಷ್ಟು ಗೊತ್ತಿದ್ದೀನಿ ಅಂತಲ್ವಾ. ವರ್ಧನ್ ಅಂದರೆ ಫುಲ್ ಆ್ಯಕ್ಷನ್ನು ನೆಗೆಟಿವ್ ರೋಲು ಒಡಿ ಬಡಿ ಇದೇ ಇರುತ್ತಲ್ಲ. ಬಟ್ ಇದು ಬೇರೆ ಏನೋ ನಂಗೆ ಟ್ರೈಲರ್ ನೋಡಿನಿ ಅಂತ ಹೇಳಿದ್ರು, ಒಂದಷ್ಟು ಜನ ಹೇಳಿದ್ರು ಏನೋ ಮಗ ಬೇರೆ ಥರ ಪಾತ್ರ ಮಾಡಿದೆ ಅಂತ ಅನಿಸ್ತಾ ಇದೆ, ನೋಡ್ತಾ ಇದ್ದರೆ ಒಳ್ಳೇದಾಗ್ಲಪ್ಪ ಅಂತಂದ್ರು. ಬಟ್ ಆ್ಯಕ್ಚುಲಿ ಬಸವರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಈ ಪಾತ್ರ ನಾನು ಕೊಟ್ಟಿದ್ದಕ್ಕೆ, ನನ್ನನ್ನು ನಂಬಿದ್ದಕ್ಕೆ. ಗೊತ್ತಿಲ್ಲ ಅವ್ರ ಜೊತೆ ಇದ್ರ ಬಿಫೋರ್ ನಾನು ಕೆಲಸ ಮಾಡಿಲ್ಲ, ಇಲ್ಲ ವರ್ಧನ್ ಮಾಡ್ಬೋದು ಅಂತ ಒಂದು ಇಮ್ಯಾಜ್ ಮಾಡಿ ಕೊಟ್ಟಿರಲ್ಲ. ಬಟ್ ನಾನು ನ್ಯಾಯ ಕೊಟ್ಟಿದ್ದೀನಿ ಈ ಪಾತ್ರಕ್ಕೆ ಅಂತ ಅಂದ್ಕೊಂಡು ಎಲ್ಲ ಹೇಳ್ತಾರೆ, ಚೆನ್ನಾಗಿ ಮಾಡಿದೆ ಅಂತ ಎಲ್ಲ ಸಹ ಕಲಾವಿದ್ರು ಹೇಳ್ತಾರೆ, ನಮ್ಮ ಸರ್ರು ಹೇಳ್ತಾರೆ, ಎಲ್ಲರೂ ಹೇಳಿದೆ. ಎಡಿಟಿಂಗ್ ಮಾಡ್ಬೇಕು ನಾಗೇಂದ್ರ ಸರ್ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು. ಸೊ ನಂಬಿಕೆ ಇದೆ, ನೋಡೋಣ ಸರ್ ಏನಾಗುತ್ತೆ ಫೈನಲಿ. ನಾನು ಹೇಳಿದಂಗೆ ಓವರ್ಲಾಗಿ ಮಾಡಿದ ಸಿನಿಮಾ ಅಪ್ಪು ಸರ್ ಅಷ್ಟೇ ಸರ್, ಬೇರೆ ಏನಿಲ್ಲ. ಫೈನಲಿ ಅಪ್ಪು ಸರ್ನೇ ಶುರು ಆಯಿತು, ತಿರ್ಗಾ ಅಪ್ಪು ಸರ್ನೇ ಎಂಡ್ ಮಾಡ್ತಾಯಿದ್ದೆ. ಒಳ್ಳೇದಾಗಲಿ ಸಿನಿಮಾಗೆ. ಈಗ ಒಂದು ಮತ್ತೊಂದು ತುಂಬ ಸೀರಿಯಸ್ ಕ್ವಶನ್, ಇದು ವಿಜಯ್ ಅವ್ರಿಗೂ ಕೇಳ್ತೀನಿ, ವರ್ಧನ್ ಅವ್ರಿಗೂ ಕೇಳ್ತೀನಿ. ಅಪ್ಪು ಅವರು ಇಲ್ಲ ಅಥವಾ ಇದ್ದಾರೆ ಅನ್ನೋ ಪ್ರಶ್ನೆ ಇಲ್ಲ ಇಲ್ಲಿ. ಅಪ್ಪು ಅವರ ಅಗಲಿಕೆಯ ನಂತರ ಸಾಕಷ್ಟು ಚಿತ್ರಗಳಲ್ಲಿ 100 ಚಿತ್ರಗಳು ಮಾಡೋದ್ರಲ್ಲಿ 99 ಅಥವಾ 100 ಚಿತ್ರಗಳಲ್ಲಿ ಅಪ್ಪುರವರ ಒಂದು ಭಾವಚಿತ್ರ ತಗೊಂಡು ಶುರು ಆಗುವಂಥದ್ದು ಇರುತ್ತೆ. ಹೌದು, ಈ ಸಿನಿಮಾ ಕಂಪ್ಲೀಟಾಗಿ ಅವ್ರ ಮೇಲೆ ಹೋಗಿರೋದ್ರಿಂದ ಕೆಲವು ಕಡೆ ನಾನು ರಾಘಣ್ಣವ್ರ ಇಂಟರ್ವ್ಯೂ ಮಾಡಿದಾಗೂ ನಾನು ನೇರವಾಗಿ ಕೇಳಿದೆ, ಈಗ ರಾಘಣ್ಣವ್ರ ಅಥವಾ ಈಗ ಅಪ್ಪು ಅವ್ರನ್ನೋ ಅಥವಾ ರಾಜ್ಕುಮಾರ್ ಅವ್ರನ್ನ, ಅಂಬರೀಷ್ ಅವ್ರನ್ನೋ ಅಥವಾ ವಿಷ್ಣುವರ್ಧನ್ ಅವ್ರನ್ನೋ ಫೋಟೋಗಳು ಹಾಕ್ಕೊಂಡು ಗಿಮಿಕ್ ಮಾಡುವಂಥದ್ದು ಇರುತ್ತೆ. ಅನ್ಯತಾ ಭಾವಿಸ್ಬಾರ್ದು, ನಿಮಗೂ ಗೊತ್ತಿರುತ್ತಿದ್ದು ನಡೆಯುವಂಥದ್ದು. ನಾನು ಕೇಳ್ತಾ ಇದ್ದೀನಿ, ಇದು ಹೆಚ್ಚಿನ ಜವಾಬ್ದಾರಿ ಇದೆ. ಎಲ್ಲೋ ಒಂದು ಕಡೆ ಈಗ ಇನಿಷಿಯಲ್ ಟೈಟ್ಲ್ ಕಾರ್ಡ್ ಓಪನ್ ಆಗಬೇಕಾದ್ರೆ ಅಪ್ಪು ಸರ್ ಫೋಟೋ ನೋಡಿ ಆ ಥರ ಇರುತ್ತೆ. ಬಟ್ ಈ ಸಿನಿಮಾ ಎಷ್ಟು ಡಿಫ್ರೆಂಟ್ ಅನ್ನತ್ತೆ ಬೇರೆ ಸಿನಿಮಾಗಳಿಗೆ? ಅಲ್ಲ, ಇದು ಸರ್ ಇವರು ಸ್ಟೋರಿ ಒಳಗಡೆನೆ ಸರ್ ಇದು ಅಳವಡಿಸಿರೋದಲ್ಲ. ಅದಕ್ಕೆ ನಾನು ಕೇಳ್ತೇನೆ, ಯಾಕಂದರೆ ಕೆಲವೊಂದು ಮನವರಿಕೆ ನೋಡಿ ಇಲ್ಲಿ ಡಿಫ್ರೆನ್ಸು. ನೀವು ಅಳವಡಿಸಿದ್ರೆ ನಿಮಗೆ 1000 ಪ್ರಶ್ನೆಗಳು ಬರುತ್ತೆ. ಇದು ಹುಟ್ಕೊಂಡಿರೋದೇ ಇವ್ರ ಮೇಲೆ ಸರ್ ಸ್ಟೋರಿ. ದ ಬೇಸಿಕ್ ಥಾಟೇ ಇವ್ರ ಮೇಲೆ ಬಂದಿರೋದ್ರಿಂದ ಇವರೇ ಮೇನ್ ಪ್ಲಾಟ್, ಅಪ್ಪು ಸರೇ ಮೇನ್ ಪ್ಲಾಟ್. ಅವರಿಲ್ಲ ಅಂದರೆ ಕಥೆನೇ ಇಲ್ಲ. ಅವ್ರ ಆಬ್ಸೆನ್ಸಲ್ಲೂ ಅಂದರೆ ನಾವು ಇವಾಗ ಅವರು ಇಲ್ಲಿ ನೀವು ಪೋಸ್ಟಲ್ಲಿ ಫೋಟೋ ನೋಡ್ತಾ ಇದ್ದೀರಾ, ಈಗ ಬೇರೆ ಸೀನ್ಗಳಲ್ಲೂ ಸಹ ಅವರಿಲ್ಲ ಅಂದ್ರೂ ಅವ್ರ ಬಗ್ಗೆ ಇರುತ್ತೆ ಸೀನು. ಸೊ ನೀವು ಅಳವಡಿಕೆಯಲ್ಲಿ ಏನಾದರೂ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ಬೋದೇನೋ, ಅಯ್ಯೋ ಇವರು ಹಂಗೆ ಮಾಡೋಕ್ಕೇನ ಹಿಂಗೆ ಮಾಡೋಕ್ಕೆ ಇಲ್ಲ ಸರ್. ಕತೆ ಇರೋದೇ ಮೇಯ್ನ್, ಕತೆ ಹುಟ್ಟಿರೋದೇ ಅಪ್ಪು ಸರ್ ಮೇಲಿಂದ, ಆಮೇಲೆ ಬೇರೆ ಕ್ಯಾರೆಕ್ಟರ್ಗಳನ್ನೆಲ್ಲ ಎಣೆದಿರೋದು. ಸೊ ಅಪ್ಪು ಸರ್ ಬಂದು ಸೆಂಟ್ರ್. ಸೊ ಇವೆಲ್ಲನೂ ಇಂಟರ್ ಕನೆಕ್ಟೆಡ್. ಸೊ ಹಂಗಿರೋದ್ರಿಂದ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗಲ್ಲ, ಮನಪೂರ್ವಕವಾಗಿ ಮಾಡಿರೋದು ಗೊತ್ತಾಗತ್ತೆ. ಇದು ಬಿಸ್ನೆಸ್ ಗಿಮಿಕ್ಸ್ ಅಲ್ಲ. ಇದು ಒಂದು ರಾಘಣ್ಣವ್ರು ಒಂದು ಮಾತು ಹೇಳಿದ್ರು, ಈಗ ಎಲ್ಲರೂ ಫೋಟೋನ ಹಾಕೋತೀವಿ, ಕೆಲವು ಸಿನಿಮಾ ಗೆಲ್ಬೋದು, ಕೆಲವು ಸಿನಿಮಾ ಸೋಲ್ಬೋದು. ಹೌದು, ಫುಲ್ಲು ಅವರೇ ಇರೋದ್ರಿಂದ ನೇರವಾದ ಪ್ರಶ್ನೆ ಇದು ನಾನು ನಿರ್ದೇಶಕರಿಗೂ ಕೇಳ್ತೀನಿ. ಯಾಕಂದ್ರೆ ನೀವು ಅದರ ಪಾತ್ರಧಾರಿಗಳಾಗಿರೋದ್ರಿಂದ ನಿಮಗೂ ಜವಾಬ್ದಾರಿ ಇರುತ್ತೆ. ಇಂಥ ಸಿನಿಮಾಲ್ ಮಾಡಬೇಕು ಅಂತಂದರೆ ರಾಂಗ್ ಥಾಟ್ಸ್ ಅಥವಾ ಮೆಸೇಜ್ಗಳು ಕೊಡಬಾರ್ದು ಸರ್. ನಾನು ಅದಕ್ಕೆ ಬಿಗಿನಿಂಗ್ ಹೇಳಿದ್ದು, ಈ ಏನೋ ಕೋಟಿಗಳೇ ದುಡ್ಡು ಮಾಡ್ಬೇಕು ಈ ಸಿನಿಮಾ ಇಟ್ಕೊಂಡು, ಅಥವಾ ನಾನು ಈ ಪಿಕ್ಚರ್ ಸ್ಟಾರ್ ಆಗಿಬಿಡ್ಬೇಕು, ಜನ ಎಲ್ಲ ನಾನು ನೋಡ್ಬೇಕು, ಆ ಥರದ್ದು ಏನಿಲ್ಲ ಸರ್. ಹೆಂಗೆ ಪಬ್ಲಿಕ್ಗೆ ಹೆಂಗೆ ಒಂದು ಅಭಿಮಾನ ಇದೆಯೋ ಸೇಮ್ ಅದೇ ಅಭಿಮಾನದಿಂದ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ಅಥವಾ ನೀವು ನಿರ್ದೇಶಕರು ಸರ್ನ ಕೇಳಿ, ಅವ್ರೇನು ನಂಗೆ ಕೆಲಸ ಮಾಡೋಕ್ಕೆ ಏನು ಪೇಮೆಂಟ್ ಕೊಟ್ಟರೆ ಅದನ್ನಷ್ಟೇ ತೊಗೊಂಡು ನಾವು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಆ ಥರದ್ದು ಏನಿಲ್ಲ. ಓಕೆ, ಪ್ರೀತಿ ವಿಶ್ವಾಸದಿಂದನೇ ಕೆಲಸ ಮಾಡಿರೋದು, ಸಂಪೂರ್ಣ ಎಲ್ಲರೂ ಸೇರಿಕೊಂಡು ಒಂದು ಅಭಿಮಾನದಿಂದ ಮಾಡಿರೋಂಥ ಸಿನಿಮಾ. ನಾನು ಹೇಳಿದ್ನಲ್ಲ, ಕೋಟಿಗಳೇ ದುಡ್ಡು ಮಾಡಬೇಕು, ಸ್ಟಾರ್ ಆಗಿ, ಆ ಥರದ್ದು ಯಾವ ಥಾಟು ಇಲ್ಲ ಸರ್. ಚೆನ್ನಾಗಿ ಮಾಡಬೇಕು. ಅವ್ರು ಅಪ್ಪು ಸರ್ ನಮ್ಮ ಕಡೆಯಿಂದ ಒಂದು ಟ್ರಿಬ್ಯೂಟ್ ಅಷ್ಟೇ ಆ ಜನಗಳಿಗೆ, ನೋಡ ಅವ್ರ ಅಭಿಮಾನಿಗಳು. ಬಟ್ ಇದರ ಮೇಲೆ ಕತೆ ಇದ್ರೂ ಸಹ ಭಾಳ ಜವಾಬ್ದಾರಿಯಿಂದ ಮಾಡಿದ್ದಾರೆ ಸರ್. ಎಲ್ಲೂ ತಪ್ಪಾಗ್ಬಿಡುತ್ತೆ, ಮಿಸ್ಯೂಸ್ ಮಾಡ್ಕೊಂಡು. ಅಪ್ಪು ಸರ್ ವಿಷಯನ ಮಿಸ್ಯೂಸ್ ಮಾಡ್ಕೊಂಡಂಗೆ ಆಗಲ್ಲ. ತುಂಬ ಕಡೆ ಹೇಳಿದ್ದೀನಿ, ಮಿಸ್ಯೂಸ್ ಮಾಡ್ಕೊಂಡಂಗೆ ಅಲ್ವೇ ಅಲ್ಲ. ಯಾವುದೇ ಕಾರಣಕ್ಕೂ ಅವ್ರನ್ನ ಸಿನಿಮಾ ನೋಡಿದಾಗಲೇ ಗೊತ್ತಾಗ್ತೀನಿ. ಈಗ ಜನಗಳ ಎಮೋಷನಲ್ ಏನಿದೆಯೋ ಅಪ್ಪು ಸರ್ ಬಗ್ಗೆ ಇವತ್ತಿಗೆ ಇದೆಯೋ ಅದೇ ಎಮೋಷನಲ್ ಈ ಸಿನಿಮಾ. ನಾನು ಹೇಳಿದ್ದೀನಿ, ತುಂಬ ಕಡೆ ಹೇಳಿದ್ದೀನಿ, ಬೇರೆ ಏನೂ ಇಲ್ಲ ಸಿನಿಮಾಲಿ, ಅಪ್ಪು ಸರ್ ಎಮೋಷನಲ್ ಅಷ್ಟೇ, ಅದೇ ಸಿನಿಮಾ.
ಸೊ ವರ್ಧನ್ ಅವರು ಹಾಂ ಸರ್. ಇಷ್ಟು ವರ್ಷಗಳ ಕಾಲ ಮಾಡಿದಂಥ ಸಿನಿಮಾಗಳಿಗಿನ್ನ ವಿಭಿನ್ನವಾದ ಪಾತ್ರ. ಹೌದು. ಇದು ಮೆಚುರಿಟಿ ಇರುವಂತಹ ಪಾತ್ರ, ಹೆಂಡತಿ ಆಗಲಿ ಮಗಳಾಗಲಿ ಕಾಣುವಂತಹ ಪಾತ್ರ. ಈ ಸಿನಿಮಾದಲ್ಲಿ ಅಂಥ ವಾವ್ ಫ್ಯಾಕ್ಟರ್ಸು ಅಥವಾ ಈ ಸಿನಿಮಾದಲ್ಲಿ ಮಾಡಬೇಕಾದ್ರೆ ನಿಮ್ಗೆ ಅನಿಸ್ದಂಥದ್ದು ಏನು ಸರ್? ಇಲ್ಲ, ಇದರಲ್ಲಿ ಅಪ್ಪು ಸರ್ ವಿಷಯ ಬಿಟ್ಟರೆ ಬೇರೆ ಏನೂ ಬರೋದೇ ಇಲ್ಲ. ಅಪ್ಪು ಸಾರೇ ವಾವ್ ಫ್ಯಾಕ್ಟ್ ಇದರಲ್ಲಿ ಆ್ಯಕ್ಚುಲಿ ಈ ಕತೆ ಒಳಗಡೆ. ಅದನ್ನು ಬಿಟ್ಟು ಅಪ್ಪು ಸರ್ನ ಬಿಟ್ಟು ಏನೂ ಮಾತಾಡೋಕ್ಕಾಗೋದಿಲ್ಲ. ನೀವು ಟ್ರೈಲರ್ ತೆಗೀರಿ, ಅಪ್ಪು ಅಪ್ಪು ಅಂತ ಒಂದು 15-20 ಸಲ 30 ಸಲ ಬರುತ್ತೇನೋ. ಈ ಇಂಟ್ರ್ಯೂ ತೆಗೆದು ನೋಡಿ ಸರ್ ನೀವು, ಇದ್ರಲ್ಲಿ ಮೋಸ್ಟ್ಲಿ 100 ಸಲ ಹೇಳಿರ್ತೇನೋ ಅಪ್ಪು ಸರ್ ಅಂತ. ಅಪ್ಪು ಸರ್ದೇ ವಾವ್ ಫ್ಯಾಕ್ಟ್ ಅಷ್ಟೇ, ಅದು ಬಿಟ್ಟಿಲ್ಲ. ಬಟ್ ಹೋರಾಟ ಇದೆ ಈ ಸಿನಿಮಾದಲ್ಲಿ. ಅಪ್ಪು ಸರ್ ಜೊತೆಗೆ ಬದುಕಿನ ಹೋರಾಟ ಕೂಡ ಇರುತ್ತೆ. ಒಬ್ಬ ವ್ಯಕ್ತಿ ಅಥವಾ ನಾವು ಬರೀ ಅಂದರೆ ಪಬ್ಲಿಕ್ ಅಂತಲ್ಲ, ಇದರಲ್ಲಿ ಆ್ಯಸ್ ಅ ಡೈರೆಕ್ಟರ್ ಪಾತ್ರ ಮಾಡಿದ್ದೀನಿ ನಾನು. ಐ ಥಿಂಕ್ ನಂಗೆ ಡೈರೆಕ್ಟರ್ನ ಹೇಳಿಲ್ಲ, ಐ ಥಿಂಕ್ ಮೋಸ್ಟ್ಲಿ ಒರಿಜಿನಲ್ ಸ್ಟೋರಿ ಇದ್ರೂ ಇರ್ಬೋದು ಆ್ಯಕ್ಚುಲಿ. ಇದು ಅಂದರೆ ಅಪ್ಪು ಸರ್ದು ಒರಿಜಿನಲ್ ಏನಿರುತ್ತೋ, ಬಟ್ ಈ ಪಾತ್ರ ಮೋಸ್ಟ್ಲಿ ಅವ್ರದ್ದೇ ಇದ್ರೆ ಇರ್ಬೋದೇನೋ. ಅವ್ರು ತೆಗೆದ್ರಲ್ಲ ಲವ್ ಸ್ಟೋರಿಗಳು ಅವ್ರದ್ದೇ. ಎಷ್ಟು ಲವ್ ಸ್ಟೋರಿ, ಎಷ್ಟು ಸಿನಿಮಾಗಳು ಲವ್ ಸ್ಟೋರಿ ಬಂದಿದೆ. ತುಂಬಾ ಬರೆದಿಟ್ಕೊಂಡಿರೋ ಒಂದಷ್ಟಿವೆ, ತೆಗೆದಿರೋ ಒಂದೆರಡಿವೆ. ಇವೆಲ್ಲಾನು ಅವ್ರದೇ ಅಂತ ನನಗೆ ಒಂದಷ್ಟು ಅನುಮಾನ ಏನ್ ಸರ್, ನಿಜನೇ ಅವೇ. ಓಕೆ ಸರ್, ಸಿನಿಮಾ ಬಗ್ಗೆ ಹೇಳೋದಾದ್ರೆ ವೀಕ್ಷಕರಿಗೆ ಏನು ಹೇಳ್ತೀರಿ ಸರ್? ನಾನು ಹೇಳೋದು ಕರ್ನಾಟಕ ಜನತೆಗೆ ಅಥವಾ ಅಪ್ಪು ಸರ್ ಅಭಿಮಾನಿಗಳಿಗೆ ಪ್ರತಿಯೊಬ್ಬರಿಗೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಅಪ್ಪು ಸರ್ಗೋಸ್ಕರ ನನಗೋಸ್ಕರ ಬನ್ನಿ ಅಂತ ನಾನು ಈ ಸಿನಿಮಾ ಕರೆಯೋದಿಲ್ಲ. ಅಪ್ಪು ಸರ್ಗೋಸ್ಕರನೇ ಬನ್ನಿ ಈ ಸಿನಿಮಾ. ಬೇರೆ ಒಂದು ಎಮೋಷನಲ್ ಇದೆ. ಅಪ್ಪು ಸರ್ ನಮ್ಮನ್ನು ಬಿಟ್ಟು ಹೋದಾಗ ನಮಗೆ ಏನು ಮನಸ್ಸೊಳಗಡೆ ಒಂದು ಆತಂಕ, ಹಿಂಗೆ ನೀವು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದೇ ಇಲ್ಲ ಸರ್. ಅದನ್ನು ಏನಿತ್ತು ಅಂದರೆ ಬೇಜಾರಾಯಿತು ಅಂತ ಹೇಳ್ಬೋದು ಅಷ್ಟೇ. ಬಟ್ ಅದು ಹೆಂಗೆ ಹೇಳ್ತೀರಾ? ಬೇಜಾರಾಯ್ತು ಹೆಂಗೆ ತೋರಿಸ್ಕೊಳಕ್ಕಾಗುತ್ತೆ? ನೋವಾಯಿತು. ಈಗ ಅದು ನನಗೇನೆ ಯಾರೋ ಫೋನ್ ಮಾಡಿ ಹೇಳಿದಾಗ ತಲೆಯೆಲ್ಲ ಕೆಟ್ಟೋಗ್ಬಿಡಿ. ಅಂದರೆ ಹೆಂಗೆ ನಿಮ್ಗೆ ನಂಗೆ ಹೇಳೋಕ್ಕೆ ಬರ್ತಿಲ್ಲ. ಅದು ಹೆಂಗೆ ಟೆನ್ಷನ್ ಆಯ್ತು ನನಗೆ. ಈಗ ಅವ್ನು ಮಾಡೋ ಕೆಲಸ ಸುಮ್ಮನೆ ತೋರಿಸ್ತಾರೆ ಬಿಡ್ರೋ, ಈ ಥರ ಎಲ್ಲ ಮಾತಾಡಿದ್ದೀನಿ ನಾನು. ಸುಮ್ಮನೆ ಸುಳ್ಳಿರುತ್ತಮ್ಮ, ಅರ್ಜೆಂಟಿಗೆ ಸುಮ್ಮನೆ ಹೋಗಿರ್ತಾರೆ ಹಾಸ್ಪಿಟ್ಲಿಗೆ, ಅದನ್ನೇ ಹಿಂಗೆ ತೋರಿಸ್ತಾರೆ. ನಾವು ಆ್ಯಕ್ಚುಲಿ ಆ ವಿಷಯ ಜಾಸ್ತಿ ಮಾತಾಡಬಾರ್ದು, ಬಟ್ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಅದನ್ನು ಹೇಳೋಕ್ಕಾಗೋದೇ ಇಲ್ಲ ಯಾರಿಗೆ, ಪ್ರತಿಯೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಥರದ್ದು ಎಮೋಷನಲ್ ಇದೆ. ಹಂಗಾಗಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಅಪ್ಪು ಸರ್ಗೋಸ್ಕರ ಥಿಯೇಟ್ರಿಗೆ ಬನ್ನಿ. ಅಪ್ಪು ಸರ್ನ ಮತ್ತೊಂದು ಸಲ ಈ ಸಿನಿಮಾ ನೋಡ್ಬೋದು. ಓಕೆ, ಇದು ಸಿನಿಮಾಗೆ ಸಂಬಂಧಪಟ್ಟಿದ್ದೇ ಕೇಳಬೇಕಾಗಿರೋದ್ರಿಂದ ಟೀಸರ್ ಅಥವಾ ಟ್ರೈಲರ್ ಏನು 2 ನಿಮಿಷದ ಪ್ರಕಾರ ನಾನು ನೋಡಿದೆ, ಅದರಲ್ಲಿ ಸಾಕಷ್ಟು ವಿಚಾರಗಳಿದೆ. ಸಿನಿಮಾದಲ್ಲಿ ಏನಿದೆ ಅನ್ನೋದನ್ನ ಟ್ರೈಲರ್ ನೋಡ್ಬೋದು ಅನ್ನೋದಿದೆ. ಆದ್ರೆ ಅಲ್ಲಿ ಕೇವಲ 5% ಇದೆಯೋ ಅಂತ ಅನ್ನಿಸ್ತಾ ಇದೆ. ಅಷ್ಟೇ ಇರುತ್ತೆ. 5% ಇಲ್ಲ, ಸುಮ್ಮನೆ ಇದೆ ಅಷ್ಟೇ. ಒಂದು ಗ್ಲಿಮ್ಸ್, ಜಲಕ್ ಇದೆ ಅಷ್ಟೇ. ಸಿನಿಮಾ ಒಳ್ಳೆ ಬೇರೆನೇ ಇದೆ. ಬೇರೆ ಒಂದು ಎಮೋಷನ್. ನಿಮ್ಮದು ಸ್ಟ್ರಗ್ಲಿಂಗ್ ಜಾಸ್ತಿ ತೋರಿಸಿದಾರಪ್ಪ ಇದು. ಸರಿ, ಸಿಕ್ಕಾಪಟ್ಟೆ ಸ್ಟ್ರಗಲಿಂಗ್ ಇದೆ, ಜೀವನದ ಸ್ಟ್ರಗಲ್. ಆ್ಯಕ್ಚುಲಿ ನಮ್ದು ಈಗ ನಿರ್ದೇಶಕನ ಪಾತ್ರ ಅಲ್ಲ ಅದು. ಅದನ್ನು ನಾನು ಆ್ಯಕ್ಟ್ರು, ನಾನು ಡೈರೆಕ್ಟ್ ಅಲ್ಲ. ಬಟ್ ನಂಗೂ ರಿಯಲ್ ಲೈಫಿಗೆ ಅನುಭವಿಸೋದು. ನಾವು ಜೀವನದಲ್ಲಿ ಒದ್ದಾಡೋದಿದೆ ಗೊತ್ತಾ ಸರ್? ನೀವು ನೋಡಿದಿರಿ, ಎಲ್ಲ ನೋಡಿದ್ದಾರೆ. ಈ ಒದ್ದಾಟಗಳಿದೆ ಗೊತ್ತಾ? ನಮ್ಮ ಶತ್ರುಗಳಿಗೂ ಬೇಡ ಅದು. ನಮ್ಮ ದುಶ್ಮನ್ನು ಅಂತ ಯಾರಿದ್ರು ಅವನಿಗೂ ಬೇಡ. ಈ ಹೋರಾಟಗಳು ಮಾತ್ರ ಬೇಡ. ಆ ಥರದ ಹೋರಾಟ ಇದೆ, ನಮಗೂ ಅನ್ವಯಿಸುತ್ತೆ ಆ್ಯಕ್ಚುಲಿ. ಎಷ್ಟೊಂದು ಜನ ಬಡವ್ರ ಮನೆ ಮಕ್ಕಳು ಒದ್ದಾಡ್ತಿರ್ತಾರೆ ಸರ್ ಲೈಫಲ್ಲಿ. ಒಂದು ಬಜ್ಜಿ ಅಂಗಡಿ ಹಾಕಿರಲಿ ಅವನ ಸ್ಟೇಜಿಗೆ ಹಾಕಿರಲಿ ಪಾಪ, ಅದಕ್ಕೇನು ಬಜ್ಜಿ ಒಂದು 10,000 ಖರ್ಚಾಗ್ಬೋದೇನೋ. 10,000 ಹೊಂದಿಸಿ ಬಜ್ಜಿ ಅಂಗಡಿ ಹಾಕಿರ್ತಾರೆ, ಅವನದು ಬೇಜಾನಿದೆ. ಆ ಥರ ಪ್ರತಿಯೊಬ್ಬರು ಹೋರಾಟ ಇದೆ ಆ್ಯಕ್ಚುಲಿ. ಇದ್ರೊಳಗೊಂದು ಹೋರಾಟ ಇದೆ. ಆ ಥರ ಒಂದು ಕಥೆ ಇದೆ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ವಿಜಯ್ ಅವರು ಸಿನಿಮಾನ ಈಗ ಒಂದು ಪಬ್ಲಿಕ್ಕಿಗೆ ನಾನು ನೀವು ಇಂಡಸ್ಟ್ರಿಗೆ ಹಳಬರು ಅಂತ ಹೇಳ್ತಾ ಇಲ್ಲ. ನಾನು ಇದನ್ನು ಕನ್ನಡ ಇಂಡಸ್ಟ್ರಿ ಅಥವಾ ಕನ್ನಡ ಆಡಿಯನ್ಸ್ ಏನಿದ್ದಾರೆ ಸಾಕಷ್ಟು ಇಂಟೆಲಿಜೆಂಟ್. ವರ್ಡ್ ಆಫ್ ಮೌತ್ ಹೋಗೋ ತನಕ ಅಥವಾ ಒಳ್ಳೆ ವಿಮರ್ಶೆ ಅಥವಾ ಒಳ್ಳೆ ಸಂದರ್ಶನ ನೋಡೋ ತನಕ ಜನ ಥಿಯೇಟ್ರಿಗೆ ಬರೋದಲ್ಲ. ಇವಾಗಿನ ಪರಿಸ್ಥಿತಿಯಲ್ಲಿ ಥಿಯೇಟ್ರಿಗೆ ಬರೋಕ್ಕೆ ಆಗ್ತಾಯಿಲ್ಲ, ಜನಗಳು ಬರ್ತಾನೂ ಇಲ್ಲ. ಯಾಕೆ ಅನ್ನೋ ಪ್ರಶ್ನೆ ಅಥವಾ ಉತ್ತರ ನಮ್ಮ ಹತ್ರನೇ ಇದೆ. ಎರಡಕ್ಕೂ ನಮ್ಮ ಹತ್ರನೇ ಪ್ರಶ್ನೆ ಎರಡೂ ಇದೆ. ಏನಕ್ಕೆ ಬರಬೇಕು ಈ ಸಿನಿಮಾಗೆ ಅಂತ ವಿಜಯ್ ಹೇಳೋದಾದ್ರೆ? ಸರ್, ಸಿನಿಮಾ ಮಾಡೋದು ಎಂಟರ್ಟೈನ್ಮೆಂಟ್. ಆ ಎಂಟರ್ಟೈನ್ಮೆಂಟು ಐದರ್ ಫೈಟಲ್ಲಿ ಸಿಗ್ಬೋದು, ಎಮೋಷ್ನಲ್ ಸಿಗ್ಬೋದು, ಲವ್ವಲ್ಲಿ ಸಿಗ್ಬೋದು, ಮಿಕ್ಸರ್ ಆಫ್ ಆಲ್ ಎಮೋಷನ್ಸ್. ಬಟ್ ಈ ಸಿನಿಮಾ ನಮ್ಮನ್ನು ಒಂದು ಬೇರೆ ಅನುಭವಕ್ಕಂತೂ ತೊಗೊಂಡು ಹೋಗುತ್ತೆ, ಎಮೋಷ್ನಲಿನೇ ಒರಿಜಿನಲ್. ಯಾಕಂದರೆ ಅಪ್ಪು ಸರ್ನ ಅವರ ಜೀವನ ಶೈಲಿನ, ಆಮೇಲೆ ಅವರ ಒಡನಾಟಗಳು ನಮಗಿದೆ. ಈಗ ಆಡಿಯನ್ಸ್ಗೆ ಆಗಲಿ ಅವರ ಸಿನಿಮಾಗಳು ನೋಡ್ಕೊಂಬಂದಿದ್ದಾರೆ, ಅವರ ವ್ಯಕ್ತಿತ್ವನ ನೋಡ್ಕೊಂಬಂದಿದ್ದಾರೆ, ಅವರ ಮನಸ್ಸು ಯಾವ ರೀತಿ ಮನಸ್ಸು ಅಂತ. ಸೊ ಇದನ್ನು ಮಿಸ್ ಮಾಡ್ಕೊಳ್ಳೋರು ಈ ಸಿನಿಮಾದಲ್ಲಿ ನೋಡಿದಾಗ ಇನ್ನೂ ಕನೆಕ್ಟ್ ಆಗೋದು ಜಾಸ್ತಿ ಸರ್. ಅಪ್ಪು ಸರ್ನ ಇಟ್ಕೊಂಡು ಒಂದು ಕೆಲವು ಕ್ಯಾರೆಕ್ಟರ್ಗಳು, ಈಗ ವರ್ಧನ್ ಕ್ಯಾರೆಕ್ಟ್ರು, ಹೀರೋಯಿನ್ ಕ್ಯಾರೆಕ್ಟ್ರು, ಆ ಮಗು ಕ್ಯಾರೆಕ್ಟ್ರು ಹೇಗೆ ಆ ವಿಚಾರಕ್ಕೆ ಕನೆಕ್ಟ್ ಆಗತ್ತವೆ,
ಎಮೋಷ್ನಲಿ ಹೇಗೆ ಒಂದು ಪೀಕಿಗೆ ತೊಗೊಂಡು ಹೋಗುತ್ತೆ, ಇದೆಲ್ಲನೂ ಒಂದು ನಿಜವಾಗ್ಲೂ ನಮ್ಮ ಮನೆಗಳಲ್ಲಿ ನಮ್ಮ ಕಷ್ಟಗಳಿರ್ತವೆ. ಅಪ್ಪ ನಾವು ಮನೆಯಲ್ಲಿ ಕಷ್ಟ ನೋಡಿಬಿಟ್ಟು ಸಿನಿಮಾಗೂ ಬಂದು ಈ ಕಷ್ಟಗಳು ನೋಡಬೇಕಾ ಅಂತ ನೀವು ಅನ್ಬೋದು. ಬಟ್ ಇದು ಬೇರೆ ಅನುಭವ, ಇದು ಬೇರೆ. ಕೊನೆಯಲ್ಲಿ ನೀವು ಕಣ್ಣಲ್ಲಿ ನೀರು ತುಂಬ್ಕೊತೀರ, ನೀವು ಕಣ್ಣಲ್ಲಿ ನೀರು ತುಂಬಿಕೊಂಡು ಕ್ಲಾಪು ಮಾಡ್ತೀರಾ. ಅಂಥ ಒಳ್ಳೆ ಟಾಪಿಕ್ ಇರೋವಂಥ ಒಂದು ಸಿನಿಮಾ. ಡೆಫಿನೆಟ್ಲಿ ಸಿನಿಮಾ ರೀಚ್ ಆಗುತ್ತೆ ಸರ್. 10 ಜನ ಬಂದು ನೋಡಿದ್ರೆ 100 ಜನನ ಕರ್ಕೊಂಬರ್ತಾರೆ. ಸೊ ಆ ಶಕ್ತಿ ಇದೆ, ಆ ಥರ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಈಗ ರೀಚ್ ಮಾಡಿಸ್ಬೇಕು. ಈಗ ಸಿನಿಮಾ ನೋಡ್ದೇ ಚೆನ್ನಾಗಿಲ್ಲ ಅಂತ ಮಾತಾಡೋದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಒಂದು ಸಲ ಬಂದು ನೋಡಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಅವರಿಷ್ಟ. ಸೊ ಇದನ್ನು ನಾವು ಒಂದು ಪದ್ಧತಿನ ಕಲ್ತ್ಕೋಬೇಕೇನೋ ಅನಿಸ್ತಾ ಇದೆ. ಯಾಕಂದರೆ ಬೇರೆ ಭಾಷೆಗಳಲ್ಲೆಲ್ಲ ಅದು ನಡೀತಾ ಇದೆ, ಒಂದು ಸಲ ಬಂದು ನೋಡ್ತಾ ಇದ್ದಾರೆ. ಸೊ ನಮ್ಮಲ್ಲೂ ಆ ಬೆಳವಣಿಗೆ ಆದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಆಸೆ. ಸೊ ಅಪ್ಪು ಸರ್ ಒಂದು ಶಕ್ತಿ ಇದೆ, ಆ ಶಕ್ತಿ ಏನೋ ಒಂದು ಮಾಡುತ್ತೆ ಈ ಸಿನಿಮಾನ ಅನ್ನೋದು ನಂಗೆ ನಂಬಿಕೆ ಇದೆ. ಸೊ ನೋಡೋಣ, ವೇಟ್ ಆ್ಯಂಡ್ ವಾಚ್ ಸರ್. ಓಕೆ. ಈಗ ವರ್ಧನ್ ಅವ್ರಿಗೆ ಹಾಂ ಸರ್, ನಾನು ಎಂಡಿಂದ ಬಿಗಿನಿಂಗಿಗೆ ಬರ್ತೀನಿ. ಹಾಂ ಸರ್. ಈಗ ನಮ್ಮ ಸಂದರ್ಶನ ಶುರುವಾಗಿದ್ದು ನಗ್ನಗ್ತಾ ಶುರು ಮಾಡ್ತೀವಿ, ಎಷ್ಟು ಸೀರಿಯಸ್ ಆದ್ವಿ. ಹೌದು, ಲಾಸ್ಟ್ ಅಷ್ಟೇ ಹೋಗ್ತಾ. ಸೊ ಇವಾಗ ಒಂದು ಪ್ರಶ್ನೆ ಕೇಳೋದಾದ್ರೆ, ರತ್ನ ಏನು, ಯಾಕೆ, ಯಾರು? ರತ್ನ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಐ ಥಿಂಕ್ ಮೋಸ್ಟ್ಲಿ ಯುವರತ್ನ ಒಬ್ಬರೇ. ಕರ್ನಾಟಕ ಅಪ್ಪು ಸರ್ ಬಿಟ್ಟರೆ ಐ ಥಿಂಕ್ ಫೈನಲಿ ಲಾಸ್ಟಿಗೆ ನಾವು ಅವರಿದ್ದಾಗ ಯುವರತ್ನ ಅಂತ ಹೇಳ್ತಿದ್ವಿ. ಫೈನಲಿ ಲಾಸ್ಟ್ ಅವ್ರು ಈಗ ರತ್ನನೇ ಆಗಿಬಿಟ್ರು, ಅಮೂಲ್ಯ ರತ್ನ ಆಗ್ಬಿಟ್ರು ನಮ್ಗೆ ಫೈನಲಿ ಅದೊಂದು ಆದರು. ಸೊ ಅವರೇ ಅಪ್ಪು ಸರೇ ರತ್ನ ಆ್ಯಕ್ಚುಲಿ. ನನಗೆ ಅಂದರೆ ನಂಗೆ ತುಂಬ ಮಾತಾಡೋಕ್ಕೂ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ನಂಗೆ ಅಪ್ಪು ಸರ್ ಬಗ್ಗೆ ತುಂಬ ಬಳಸ್ಕೊಂಡು ಮಾತಾಡೋಕ್ಕೆ ಮನಸ್ಸಿಲ್ಲ ನಂಗೆ ಆ್ಯಕ್ಚುಲಿ. ನಂಗೆ ಬಳಸ್ಕೊಂಡು ಮಾತಾಡೋಕ್ಕೆ ಆ್ಯಕ್ಚುಲಿ ತುಂಬ ಇಷ್ಟ ಇಲ್ಲ. ನೀವು ತುಂಬ ಕೇಳಿದ್ರೆ ನಮಗೂ ಆ್ಯಕ್ಚುಲಿ ತುಂಬ ಎಮೋಷನಲ್ ಆಗ್ಬಿಡ್ತೀವಿ. ಎಮೋಷನಲ್ ಆದರೆ ನೋಡಿದರೆ ಅಂದ್ಬಿಡ್ತಾರೆ ಕೆಲವರು, ಇಷ್ಟ ಇಲ್ದವ್ರು ಅಯ್ಯೋ ಏನು ನಾಟಕ ಮಾಡ್ತಿರೋ ಅಂತ ಹೇಳೋ ಭಯನೂ ಇರುತ್ತೆ. ನಿಂಗೆ ಏನಾಗಬೇಕಪ್ಪ, ನಿಮ್ಗೆ ಯಾಕೆ ಎಮೋಷನಲ್ ಆಗ್ತೀರಪ್ಪ ಅಂತ ಮಾತಾಡೋ ಸಾಧ್ಯತೆಗಳು ಇರುತ್ತೆ. ಹಂಗಾಗಿ ನಾನು ಜಾಸ್ತಿ ಮಾತಾಡಲ್ಲ ಸರ್. ನಾನು ಹೇಳ್ದಲ್ಲ, ಕರ್ನಾಟಕ ಒಬ್ಬರೇ ರತ್ನ, ಅದು ಅಮೂಲ್ಯ ರತ್ನ ಅಪ್ಪು ಸರ್ ಅಷ್ಟೇ. ಅವರಿಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಳ್ಳೋದು ಬೇಡ. ಅವ್ರು ಇರ್ತಾರೆ, ನಮ್ಮ ಜೊತೆ ಇರ್ತಾರೆ. ಕನ್ನಡವಾಗಿ ಅಪ್ಪು ಸರ್ ನಮ್ಮ ಜೊತೆ ಯಾವತ್ತೂ ಇರ್ತಾರೆ. ಕನ್ನಡ ಇರೋ ತನಕ ಅಪ್ಪು ಸರ್ ಇರ್ತಾರೆ. ಕನ್ನಡ ಅಂದರೆ ಅಪ್ಪು ಅಂದರೆ ಕನ್ನಡ. ಓಕೆ. ಈಗ ಇನ್ನೊಂದು ಪ್ರಶ್ನೆ, ಹೀರೋಯಿನ್ನು ಟೀಸರಲ್ಲಿ ಸಾಕಷ್ಟು ಒಂದು ಕಡೆ ಅವರ ಒಂದು ಒಡನಾಟದಲ್ಲಿ ಆ 2 ನಿಮಿಷಗಳಲ್ಲೇ ನಾನು ತುಂಬ ನೋಡ್ಬಿಟ್ಟೆ. ಆಕೆ ಡೈ ಹಾರ್ಡ್ ಫ್ಯಾನ್ ಅಂತ ಅನ್ನಿಸ್ತಾ ಇದೆ ಟೀಸರಲ್ಲಿ, ಎಲ್ರಿಗೂ ಸಿಕ್ಬಿಟ್ಟಿದೆ. ಹಾಂ ಸರ್, ಗೊತ್ತಾಗುತ್ತೆ, ಅದೇನು ಡೌಟ್ ಏನಿಲ್ಲ. ಅದು ರತ್ನನೇ ಅವರು ಆ್ಯಕ್ಚುಲಿ, ಅದು ಟೈಟ್ಲ್ ಅವರೇ. ನಾವು ಕರಿತೀವಿ ಪಿಕ್ಚರ್ ಟೀಸರ್ಲ್ಲೂ ತೋರಿಸ್ತೀವಿ, ಅವರೇ ರತ್ನ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಮಾಡ್ಯಾರೆ. ಮೋಸ್ಟ್ಲಿ ಅವ್ರು ಬಿಟ್ಟರೆ ಆ ಸಿನಿಮಾ ನೋಡಿದ್ಮೇಲೆ ಬೇರೆಯವ್ರು ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಹೇಳಿದಲ್ಲ. ಬಟ್ ಆ ಒಂದು ಸಲ ನೀವೇನೋ ಸ್ಕ್ರೀನಲ್ಲಿ ಇವ್ರು ಹರ್ಷಲ್ ಅವ್ರು ಆ್ಯಕ್ಟ್ ಮಾಡೋದು ನೋಡಿದ್ರೆ, ಇವ್ರು ಬಿಟ್ಟರೆ ಈ ಪಾತ್ರ ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಅನಿಸೋದು. ಆಮೇಲೆ ನಂಗೆ ಇನ್ನೊಂದು ಅಂದರೆ, ರಾಣಿ ಇದ್ದಾಳಲ್ಲ, ಈ ಆ್ಯಕ್ಟ್ ಮಾಡ್ಯಾರ ಮಗಳು ಪಾತ್ರ ಮಾಡ್ಯಾರಲ್ಲ, ಕತೆ ಕೇಳುವಾಗ ನನಗೆ ತುಂಬ ಮೇಜರ್ ರೋಲ್ ಆ್ಯಕ್ಚುಲಿ. ನಮ್ದು ಏನಿದೆಯೋ ಸೇಮ್ ಅದೇ ಥರ ಮೇಜರ್ ರೋಲ್. ಇಡೀ ಥ್ರೋಟ್ ಸಿನಿಮಾ ಬರುತ್ತೆ, ನಮ್ಗಿಂತ ಜಾಸ್ತಿ ಮಾತುಗಳಿರೋ ರೋಲು. ಕತೆ ಕೇಳಿದರೆ ಆಮೇಲೆ ಯಾರು ಮಾಡ್ತಾರೆ ಏನು ಅಂತ ನಾನು ಕೇಳಿದ್ದೆ, ಸರ್ ಯಾರು ಮಾಡ್ತೀರಿ ಪಾತ್ರ ಅಂತೇಳಿ. ಹೇಳ್ತೀನಿ ಅಂತಂದರೆ, ನಾವು ಶೂಟಿಂಗ್ ಹೋದ ಸರ್ ರಾಣಿ ಬಂದಿದ್ಲು. ಆಮೇಲೆ ಡೈರೆಕ್ಟರ್ ಸರ್ ಮಗಳೇನೆ ಅವರು. ನಂಗೆ ಇಷ್ಟು ದೊಡ್ಡ ಪಾತ್ರ ಸರ್ ಯಾವ್ದಾರು ಮಾಡಿದಾರ ಮೊದಲು ಒಂದು, ಇಲ್ಲ ಮಾಡಿಲ್ಲ ಅಂತಂದು. ನಾನು ಮನ್ಸಲ್ಲಿ ಅಂದ್ಕೊಂಡೆ, ಇಷ್ಟು ದೊಡ್ಡ ಪಾತ್ರ ಹಿಂಗೆ ಇಷ್ಟೊಂದು ಮಾತುಗಳಿದೆ, ಹೆಂಗೆ ಮಾಡ್ತಾಳೆ ಅಂತ ಅನ್ಕೊ. ಸರ್ ಒನ್ ಮೊರೆ ಇಲ್ಲ ಹುಡುಗಿ. ಆಮೇಲೆ ಏನು ಗೊತ್ತಾ, ಈಗ ಅಟ್ಲೀಸ್ಟ್ ನಾವಾರು ಒಂದಷ್ಟು ಕೆಲಸ ಮಾಡಿದ್ದೀವಿ, ಒಂದಷ್ಟು ಅನುಭವ ಇದೆ, ಓಕೆ ಒಂದು ಟೇಕಲ್ಲಿ ಮಾಡ್ಬಿಡ್ತೀವಿ. ಆಮೇಲೆ ನಮಗೂ ತುಂಬ ಟೈಮು ಇರ್ತಿರ್ಲಿಲ್ಲ. ತುಂಬ ಮಿನಿಮಮ್ ಬಜೆಟಲ್ಲೇ ಮಾಡಿದ್ದೆ, ಏನು ಕೋಟ್ಯಾಂತರ ರೂಪಾಯಿ ಹಾಕಿ ಮಾಡಿದ್ವು ಅಲ್ಲ ಸಿನಿಮಾ. ತುಂಬ ಸೈಕಲ್ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಸೀನ್ ಪೇಪರ್ ನೋಡ್ಬೇಕು, ಆ್ಯಕ್ಟ್ ಮಾಡ್ಬೇಕು ಈ ಥರ. ಬಟ್ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಲು ರಾಣಿ ಅಂತ ಹೇಳಿದ್ರೆ, ಐ ಥಿಂಕ್ ನಾವೆಲ್ಲ ಒಂದು ಸತಿ ಒಂದೊಂದು ಮೂರು ಕೇಳಿದ್ದೀವಿ ನಾವು. ಮೋಸ್ಟ್ಲಿ ನಿಮ್ಮ ಕಾಂಬಿನೇಷನ್ ಇರಲಿಲ್ಲ. ಯಾಕಂದ್ರೆ ಇವರು ಮದುವೆಗಿಂತ ಬಿಫೋರ್ ಸಿಗೋದು ನಮ್ಮ ಕತೆ ಒಳಗಡೆ. ಹಾಗಾಗಿ ಸರ್ ಒಂದೊಂದೇ ಟೇಕ್ ಮಾಡ್ತಾಯಿದ್ಲು. ಆಮೇಲೆ ಗೊತ್ತಾ, ಸೀನ್ ಪೇಪರ್ ಇಟ್ಕೊಂಡು ಏನೋ ಕಲ್ತ್ಕೊಳ್ಳೋದಿಲ್ಲ. ಡೈರೆಕ್ಟರ್ ಒಂದು ಸತಿ ಹೇಳ್ಕೊಡ್ತಿದ್ರು. ಅವಳು ಪಟ್ಟ ಹಿಂಗೆ ಮಾಡ್ಬಿಟ್ಟು, ನಾನು ಸರ್ ಏನು ಮನೆಲ್ಲ ಪ್ರಿಪೇರ್ ಕರ್ಕೊಂಬಂದಿದ್ದೀರಾ ಸರ್ ಅಂತ ಕೇಳಿದೆ ನಾನು. ಸರ್ ಒಂದೇ ಒಂದಿನ ಹುಡುಗಿಗೆ ಸೀನ್ ಪೇಪರ್ ಕೊಟ್ಟಿಲ್ಲ. ನಾನು ನಿಜವಾಗ್ಲೂ ಶಾಕ್ ಆಗ್ಬಿಟ್ಟೆ. ಮೋಸ್ಟ್ಲಿ ಅಪ್ಪು ಸರ್ದೇ ಆಶೀರ್ವಾದ ಅಂತ ಅನಿಸುತ್ತೆ. ಮೋಸ್ಟ್ಲಿ ಒಂದೊಂದು ಟೇಕಿಂಗ್ ಮಾಡ್ತಾಯಿದ್ಲು. ಹಾಂ ಸರ್, ಅದು ಚೆನ್ನಾಗಿ ಒಟ್ಲ ಇಬ್ಬರೂ ಹರ್ಷಲ್ ಅವರಾಗಿರ್ಬೋದು ಅಥವಾ ನನ್ನ ಕಾಂಬಿನೇಷನ್ ಏನು ಬರ್ತಾರೋ, ಅಥವಾ ಇನ್ನೂ ಬೇರೆ ರೋಲ್ಗಳಿದೆ. ವಿಜಯಣ್ಣ ಆಗಿರ್ಬೋದು, ನಾಗೇಂದ್ರ ಸರ್ ಆಗಿರ್ಬೋದು, ಅಂಜಲಿ ಬಲರಾಜ್ ಒಡೆಯರ್ ಆಗಿರ್ಬೋದು, ಸುಚಿತ್ರಾ ಇರ್ಬೋದು, ಪ್ರತಿ ಒಂದು ಪಾತ್ರಗಳು ಸರ್ ಅಲ್ಲೆಲ್ಲ ಬಂದು ಹೋಗೋದು, ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದು ಹೋಗ್ತಿರುತ್ತೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಕೆಲಸ ಮಾಡ್ಯಾರೆ. ಆಮೇಲೆ ನಮ್ಮ ನಿರ್ದೇಶಕರು ಕೆಲಸನ ತೆಗ್ಸಿದ್ದಾರೆ, ಎಲ್ಲರ ಹತ್ರ ತೆಗ್ಸಿದ್ದಾರೆ.
ಓಕೆ, ಫೈನಲಿ 19ಕ್ಕೆ ರಿಲೀಸ್ ಆಗ್ತಾ ಇದೆ. ಪ್ರೇಕ್ಷಕರನ್ನ ಕರೆಯೋದಾದರೆ 19ನೇ ತಾರೀಕು ಸಿನಿಮಾ ರಾಜ್ಯದ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲೆಲ್ಲಿ ಸಿನಿಮಾ ರಿಲೀಸ್ ಆಗುತ್ತೋ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ ನಿಮ್ಮ ಹತ್ತಿರ ಚಿತ್ರಮಂದಿರಗಳೋಗಿ ಚಿತ್ರ ನೋಡಿ. ಕನ್ನಡ ಸಿನಿಮಾ ನಾನು ಅದೇ ಹೇಳಿದಾಗ ಮತ್ತು ಸುಮ್ಮನೆ ಅಪ್ಪು ಸರ್ ಸಿನಿಮಾ ಹಂಗೆ ಮಾತಾಡಲ್ಲ ನಾನು. ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬನ್ನಿ. ಕನ್ನಡ ಸಿನಿಮಾ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ ಅಂತಲ್ಲ, ಇನ್ನೂ ಬೇರೆ ಆಗಬೇಕು, ಇನ್ನೂ ಬೇರೆ ಥರ ಆಗಬೇಕು. ನಿಮ್ಮ ಸಪೋರ್ಟ್ ಇರಲಿ, ಯಾವತ್ತೂ ಸಪೋರ್ಟ್ ಇರಲಿ. ಒಂದು ಒಳ್ಳೆ ಚಿತ್ರ ಥಿಯೇಟ್ರಲ್ಲಿ ಬಂದು ಮಿಸ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಕೊಡಿ ಸರ್. ಇಲ್ಲ, ದಯವಿಟ್ಟು ಹೇಳಲೇಬೇಕು. ದೊಡ್ಡದೊಂದು ಕತೆ ಇದೆ ಅವ್ರದ್ದು ಇವಾಗ ಸರ್, ಇಂಪಾರ್ಟೆಂಟ್ ಇದೆ ಮಾತಾಡಿ. ಇಲ್ಲ, ಮತ್ತೆ ಇನ್ನು 5 ನಿಮಿಷ ಎಲ್ಲ ಮಾತಾಡಲ್ಲ ನಾನು. ಅಲ್ಲ ಅಲ್ಲ ಅದೇನದು ಡೈಮಂಡ್ ಕಟ್ಸ್ ಬೈ ಡೈಮಂಡಾ ಏನದು ಕರೆಕ್ಟಾ? ನನಗೆ ಇಂಗ್ಲೀಷ್ ಅಷ್ಟು ಇದೆಲ್ಲ ಗೊತ್ತಾಯ್ತು. ಈಗ ಈ ಹುಡುಗಿ ರತ್ನ, ಮೇಲಿರೋದು ಅಮೂಲ್ಯ ರತ್ನ. ಸೊ ರತ್ನ, ಆ ರತ್ನಕ್ಕೆ ಏನಿದೆ ವಿಶೇಷತೆ ಈ ಸಿನಿಮಾದಲ್ಲಿ ಅನ್ನೋದೇ ಪಿಕ್ಚರ್. ನೀವು ನೋಡಿದ್ರೆ ಡೆಫಿನೆಟ್ ಕನೆಕ್ಷನ್ ಇರುತ್ತೆ. ಹಾಂ, ನಿಜವಾಗ್ಲೂ ಆ ಕನೆಕ್ಷನ್ ಏನು, ಆ ಕುತೂಹಲ ಏನು ಅನ್ನೋದನ್ನು ದೊಡ್ಡ ಸ್ಕ್ರೀನಲ್ಲೇ ನೋಡಿ ಎಂಜಾಯ್ ಮಾಡಿ. ಒಳ್ಳೆ ಸೌಂಡ್ಸ್, ಒಳ್ಳೆ ಡೈಲಾಗ್. ಏನು ಆ್ಯಕ್ಚುಲಿ ನಿಮ್ಮ ಪ್ರಾಬ್ಲಮ್ ಏನು ನೋಡಿ, ನೀವು ಎಷ್ಟು ಸಲ ಆಫ್ ಮಾಡಿ ಆನ್ ಮಾಡಿದ್ರು ನಂದು ಒಂದೇ ಮಾತು, ಈಗ ಮತ್ತೆ ಮಾತು ಶುರು ಮಾಡಿದ್ದಾರೆ ವಿಜಯ್ ಚೇಟರ್ ಸರ್. ನಾಲ್ಕರ ಮೊದಲೇ ಹೇಳ್ಬೇಕಾ? ಅಷ್ಟೇ. ನಾನು ಮೊದಲೇ ಈ ಸಿನಿಮಾ ಕಂಟಿನ್ಯೂಟಿ ರೆಕಾರ್ಡ್ ಆನ್ ಆಗಲಿ, ಆಗದೆ ಇದ್ದಾಗೆಲ್ಲ ಮಾತಾಡ್ಬಿಟ್ಟು ಈಗ ರೆಡಿಯಾ? ಓಕೆ, ಗೆಟ್ ರೆಡಿ. ಆಗಿಂದನೇ ರೆಕಾರ್ಡ್ ಆಗಿದೆ. ಹೌದಾ? ಅಲ್ಲ, ನಾನು ಕಂಟಿನ್ಯೂಟಿನಲ್ಲಿ ಭಾಳ ಪಕ್ಕ ಇರ್ತೀನಿ. ಅಲ್ಲಿಂದಾನೇ ಬರ್ತೀನಿ. ಮತ್ತೆ ಫಸ್ಟಿಂದ ಶುರು ಮಾಡ್ತೀರ ನೀವೀಗ? ನೋಡಿ, ಹಿಂಗೆ ತಗೊಂಡು ಒಂದು ಬ್ರೀತ್. ಆ ಕಡೆ ಇತ್ತು ಅಲ್ಲ, ಒಂದು ಸೇಯಿಂಗ್ ಇದೆ, ಒಂದು ಡೈಮಂಡ್ ಕಟ್ಸ್ ಬೈ ಡೈಮಂಡ್ ಅಂತ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ನನಗೆ ಇಂಗ್ಲೀಷ್ ಅದ್ರ ಅಷ್ಟು ನಾಲೆಡ್ಜ್ ಇಲ್ಲ. ಹುಡುಗಿ ರತ್ನ. ನಾವು ಮೇಲೂ ಗುರುಗಳನ್ನ ತೋರಿಸಿದ್ದೀವಿ, ಮಹಾರತ್ನ, ಯುವರತ್ನ. ಆ ರತ್ನಾಗೂ ಈ ರತ್ನಾಗೂ ಒಂದು ಒಳ್ಳೆ ಎಮೋಷ್ನಲ್ ಬಾಂಡಿಂಗ್ ಏನಿದೆ ಸಿನಿಮಾದಲ್ಲಿ, ಅದನ್ನು ಬಹಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ಈ ಹೊಸ ಅನುಭವನ ದೊಡ್ಡ ಸ್ಕ್ರೀನಲ್ಲೇ ನೋಡಬೇಕು. ಅಚ್ಚುಕಟ್ಟಾದ ಸ್ಕ್ರೀನ್ ಪ್ಲೇ ಅಂದರೆ ಎಲ್ಲ ಮಕ್ಕಳ ಜೊತೆಯಿಂದ ಮುದುಕರವರೆಗೂ ಎಲ್ಲರೂ ನೋಡ್ಬೋದು. ನೋ ಏಜ್ ಲಿಮಿಟ್, ನೋ ಆ ಜಾನರ್ ಈ ಜಾನರ್ ಅಂತೇನಿಲ್ಲ. ABC ಎಲ್ಲ ಸೆಂಟ್ರವರು ನೋಡ್ಬೋದು, ಮಾಲಲ್ಲೂ ನೋಡ್ಬೋದು, ಸಿಂಗಲ್ ಸ್ಕ್ರೀನಲ್ಲೂ ನೋಡ್ಬೋದು. ಒಂದು ಒಳ್ಳೆ ಮ್ಯೂಸಿಕ್ ಇದೆ, ಒಳ್ಳೆ ಎಮೋಷನ್ ಇದೆ, ಅದ್ಭುತವಾದ ಕಲಾವಿದರಿದ್ದಾರೆ. ಸಿನಿಮಾ ತುಂಬಾ ಎಂಟರ್ಟೈನ್ ಮಾಡುತ್ತೆ, ಮೋಸ ಅಂತೂ ಮಾಡಲ್ಲ. ದಯವಿಟ್ಟು 10 ಜನ ನೋಡಿದ್ರು ಅವ್ರು 100 ಜನ ಕರ್ಕೊಂಬರ್ತಾರೆ, ಅಷ್ಟು ಭರವಸೆ ಇದೆ. ಅಷ್ಟು ನೀಟ್ ಪಿಕ್ಚರ್. ಪ್ಲೀಸ್, ಏಪ್ರಿಲ್ 19 ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನೀವು ಇದನ್ನು ಸಪೋರ್ಟ್ ಮಾಡಿದ್ರೆ ಬಸವರಾಜ್ ಬಳ್ಳಾರಿಯವರು ಈ ಥರದ್ದು ಇನ್ನೊಂದಷ್ಟು ಸಿನಿಮಾಗಳನ್ನ ಬರವಣಿಗೆ, ಚಿತ್ರೀಕರಣ, ಅವರೇ ಪ್ರೊಡ್ಯೂಸರು, ಎಲ್ಲದಕ್ಕೂ ಇನ್ನೂ ಒಂದಷ್ಟು ದಾರಿ ಆಗುತ್ತೆ. ಥ್ಯಾಂಕ್ ಯು, ಲವ್ ಯು. ಸೊ ಸ್ನೇಹಿತರೆ, ಇಷ್ಟೊತ್ತು ರತ್ನ ಚಿತ್ರದ ನಾಯಕ ನಟನಾದ ವರ್ಧನ್ ಹಾಗೂ ನನ್ನ ಆತ್ಮೀಯ ಗೆಳೆಯ ವಿಜಯ್ ಚೆಂಡೂರ್ ಅವರೊಟ್ಟಿಗೆ ಇಷ್ಟೊತ್ತು ಮಾತಾಡಿದ್ದು ಭಾಳ ಲವಲವಿಕೆಯಿಂದ ಕೂಡಿತ್ತು. ಕೆಲವು ಕಡೆ ನಾವು ಕೂಡ ಭಾವುಕರಾಗ್ತೀವಿ. ಬೇರೆ ಥರ ಪ್ರಶ್ನೆಗಳು ಮೂಡಿದರೂ ಕೂಡ ಅದು ಸಿನಿಮಾಗೆ ಸಂಬಂಧಪಟ್ಟಿದ್ದಂಗೆ ಇತ್ತೇ ಹೊರತು ಅನ್ಯತಾ ಏನೂ ಇರಲಿಲ್ಲ. ಸೊ ಇದೇ 19ನೇ ತಾರೀಕು ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ. ಖಂಡಿತವಾಗ್ಲೂ ಸದಭಿರುಚಿಯ ಚಿತ್ರವಾಗಿರುತ್ತೆ ಅನ್ನೋದು ಮಾತ್ರ ಡೌಟೇ ಇಲ್ಲ. ಸೊ 19ನೇ ತಾರೀಕು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಈ ಒಂದು ಸಂದರ್ಶನ ಮುಗಿಸ್ತೀನಿ. ಧನ್ಯವಾದಗಳು. ಒಳ್ಳೆಯದಾಗಲಿ ಸರ್, ತಮಗೆ ಒಳ್ಳೆಯದಾಗಲಿ.